ಒಬ್ಬ 50 ಲಕ್ಷ ವ್ಯಾಪಾರ ಮಾಡಿದ ವ್ಯಕ್ತಿ ಆ ವರ್ಷದ ವ್ಯವಹಾರಕ್ಕೆ ಅಷ್ಟು 17, 18, 19 ಲಕ್ಷ ಟ್ಯಾಕ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳೋದನ್ನ ಅದು ಯಾರಿಗೂ ಅರ್ಥ ಆಗ್ತದೆ. ಅದನ್ನ ಪಾವತಿ ಮಾಡಲಿಕ್ಕೆ ಅಸಾಧ್ಯವಾದಂಥ ಪರಿಸ್ಥಿತಿ ಅದು ನಿಜವಾಗಿಯೂ ಇದೆ. ಈ DGGI, ಪೇಟಿಎಂ ಮತ್ತೆ ಫೋನ್ ಪೇ ಹಾಗೆ ಜಿಪೇ ಇವುಗಳಿಂದ ಮಾಹಿತಿಯನ್ನ ಪಡೆದುಕೊಂಡಿದೆ. ಒಂದು ಮಿತಿಗಿಂತ ಆ ಮಿತಿಗಿಂತ ಜಾಸ್ತಿ ಒಂದು ವರ್ಷದಲ್ಲಿ ಯಾರು ರಿಸೀವ್ ಮಾಡಿದ್ದಾರೆ UPI ಮೂಲಕ ಅಂಥವರ ಮಾಹಿತಿಯನ್ನ ಅವ್ರ ಹತ್ರ ಕೇಳಿದೆ. ಈ ಮಾಹಿತಿಯನ್ನ ಆ DGGI ಏನ್ ಮಾಡಿದೆ ಅಂತ ಹೇಳಿದ್ರೆ ಎಲ್ಲಾ GST ಆಫೀಸ್ಗಳಿಗೆ, ಎಲ್ಲಾ ಕಚೇರಿಗಳಿಗೆ ಇದನ್ನು ಕಳಿಸಿ ಯಾರದ್ದು GST ನೋಂದಣಿ ಇಲ್ಲ ಅಂತವರ ಮಾಹಿತಿಯನ್ನ ಹಂಚಿಕೊಂಡಿದೆ. ಇದು ಇಡೀ ದೇಶಾದ್ಯಂತ ಎಲ್ಲಾ GST ಕಚೇರಿಗಳಿಗೂ ಹೋಗಿದೆ. ನಮ್ಮ ಹತ್ತಿರದ ಕುಂದಾಪುರ ಆಫೀಸಿಗೆ 150 ಹತ್ತಿರ ವ್ಯಕ್ತಿಗಳ ಲಿಸ್ಟ್ ಬಂದಿದೆ ಅನ್ನುವ ಒಂದು ಮಾಹಿತಿ ಇದೆ. ಹಾಗೆ ಎಲ್ಲ ಕಡೆ ಮಹಾರಾಷ್ಟ್ರದಲ್ಲಾಗಿದೆ, ತಮಿಳುನಾಡಿನಲ್ಲಾಗಿದೆ, ಗುಜರಾತ್ನಲ್ಲಾಗಿದೆ. ಈಗ ಒಬ್ಬ ರಿಜಿಸ್ಟ್ರೇಷನ್ ಮಾಡಿದವರಿಗಾದರೆ ಒಂದು 50,000 ಟ್ಯಾಕ್ಸ್ ಕಟ್ಟಿದರೆ ಮುಗಿಯುವಂಥ ವಿಷಯ ಇಲ್ಲಿಗ 5 ಲಕ್ಷಕ್ಕೆ ಹೋಗ್ತದೆ. ಇದು ಅನ್ಯಾಯ ಅಂತ ನಾವು ಹೇಳ್ಬೋದು. ಕಾನೂನಿನ ಪ್ರಕಾರ ಅಲ್ಲ, ಅದು ನಮಗೆ ಗೊತ್ತಿರಲಿಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಡಬಲ್ GST ಕಟ್ಟಿದಾಗ ಆಗ್ತದೆ. GSTಯನ್ನು ನಿರ್ವಹಿಸುವುದು ನಮ್ಮ ಭಾರತದಲ್ಲಿರುವ ಎಲ್ಲ ರಾಜ್ಯಗಳು ಹಾಗೂ ಕೇಂದ್ರ ಸರ್ಕಾರ ಸೇರಿ ನಿರ್ವಹಿಸುವಂಥದ್ದು. GST ಕೌನ್ಸಿಲ್ ಅಂತ ಇದೆ. ಇದರಲ್ಲಿ ಎಲ್ಲ ರಾಜ್ಯಗಳ ವಿತ್ತ ಮಂತ್ರಿಗಳು ಮತ್ತು ಕೇಂದ್ರದ ವಿತ್ತ ಮಂತ್ರಿ ಇಷ್ಟು ಜನ ಅದರ ಮೆಂಬರ್ಸ್. ಈ GST ಕೌನ್ಸಿಲ್ನಲ್ಲಿ ಏನು ನಿರ್ಧಾರ ಆಗ್ತದೆ ಅದೇ GST ಅನುಷ್ಠಾನ ಆಗೋದು. ಹಾಗಾಗಿ ಏನಾದರೂ ಇದರಲ್ಲಿ ವಿನಾಯಿತಿ ಕೊಡುವಂಥ ಅವಕಾಶಗಳಿದ್ದರೆ ಅದು ಇರುವಂಥದ್ದು ಈ GST ಕೌನ್ಸಿಲಿಗೆ. ವಿನಾಯಿತಿ ಕೊಡಲಿಕ್ಕೆ ಕಾರಣಗಳಿವೆ ನನ್ನ ದೃಷ್ಟಿಯಲ್ಲಿ. ಅದೇ ತೀರಾ ಅದನ್ನು ಅಷ್ಟು ಮನ್ನಾ ಮಾಡಬೇಕಂತ ಹೇಳುವುದು ಕೂಡ ಸರಿಯಲ್ಲ. ಯಾಕಂದರೆ ಇನ್ನೊಬ್ಬರಲ್ಲಿ GST ನೋಂದಣಿ ಮಾಡಿ ವ್ಯಾಪಾರ ಮಾಡ್ತಾ ಇರುವವರಿಗೆ ಅದರಿಂದ ಅನ್ಯಾಯ ಆಗ್ತದೆ. ಈ ಕಾನೂನುಗಳು ಏನು, ಅದಕ್ಕೆ ಅನುಗುಣವಾಗಿ ನಾವು ಇದ್ದೇವಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಳುವ ಜವಾಬ್ದಾರಿ ಪ್ರತಿಯೊಬ್ಬ ವ್ಯವಹಾರಸ್ಥನಿಗೂ ಇದ್ದೇ ಇದೆ. ನನಗಿದು ಗೊತ್ತಿರಲಿಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹೀಗಾಗಿ ಯಾವುದೇ ವ್ಯವಹಾರಸ್ಥರು ವ್ಯವಹಾರ ಶುರು ಮಾಡುವವರು ಮೊದಲನೇದಾಗಿ ಮಾಡಬೇಕಾದಂಥ ಕೆಲಸ, ಯಾವುದೆಲ್ಲ ಕಾನೂನುಗಳು ನನ್ನ ಸುತ್ತಮುತ್ತ ಇದೆ, ನನಗೆ ಯಾವುದೆಲ್ಲ ಪರಿಣಾಮ ಬೀರ್ತದೆ, ನನ್ನ ವ್ಯವಹಾರದ ಮೇಲೆ ಯಾವುದೆಲ್ಲ ಪರಿಣಾಮ ಬೀರ್ತದೆ, ಅದಕ್ಕೆ ನಾನು ಏನೆಲ್ಲ ಹೆಜ್ಜೆಗಳನ್ನು ತೆಗೆದುಕೊಳ್ಬೇಕು, ಯಾವುದೆಲ್ಲ ನೋಂದಣಿ ಅಗತ್ಯ ಇದೆ, ಇದೆಲ್ಲವುದನ್ನು ಮೊದಲಾಗಿ ಮಾಡಿಕೊಳ್ಬೇಕು. ನಮಸ್ಕಾರ, ನಾನು ಜತೀಂದ್ರ, ತೆರಿಗೆ ಸಲಹೆಗಾರನಾಗಿ GST ಪ್ರಾಕ್ಟೀಷನರ್ ಆಗಿ ಬೈಂದೂರಲ್ಲಿ ಸುಮಾರು 27 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಇತ್ತೀಚೆಗೆ ಹಲವು ವರ್ತಕರಿಗೆ GST ಡಿಪಾರ್ಟ್ಮೆಂಟಿಂದ ನೋಟಿಸ್ಗಳು ಬಂದು ಜನರಲ್ಲಿ ಒಂದು ರೀತಿಯ ಗೊಂದಲ, ಕೆಲವರಲ್ಲಿ ಆಕ್ರೋಶ, ಕೆಲವರಲ್ಲಿ ಪ್ರಶ್ನೆಗಳು ಹೀಗೆಲ್ಲ ಆಗಿದೆ. ಇದರ ವಿಷಯ ಸ್ವಲ್ಪ ಮಾತಾಡಬೇಕಂತ ನನಗೆ ಅನಿಸಿದ್ರಿಂದ ಇದರ ಬಗ್ಗೆ ಹಲವಾರು ಪ್ರಶ್ನೆಗಳು ಹಲವರಿಗೆ ಇರುವ ಸಾಧ್ಯತೆ ಇದೆ. ಅವರಿಗೆ ತೋಚಿದ ಹಾಗೆ ಅರ್ಥ ಮಾಡಿಕೊಂಡು ಹಲವರು ವಿಧ ವಿಧದ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನನ್ನಿಂದ ಆದಂಥ ಒಂದು ಸಣ್ಣ ಪ್ರಯತ್ನ ಜನರ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದು. ಈಗ ಬಂದಿರುವ ಕೆಲವರಿಗೆ ಸಂಕಷ್ಟದ ರೀತಿ ಕಾಣ್ಬೋದು. ಅದಕ್ಕೆ ಏನಾದರೂ ಪರಿಹಾರ ಇದೆಯಾ, ಇದ್ದರೆ ಅದನ್ನು ಯಾವ ರೀತಿ ಎದುರಿಸಬೇಕು ಅನ್ನುವಂಥ ಕೆಲವು ವಿಚಾರಗಳನ್ನು ನಾನು ಯೋಚನೆ ಮಾಡ್ತಾ ಹೋಗ್ತೇನೆ. ಅದನ್ನು ನಿಮ್ಮ ಮುಂದೆ ಇಲ್ಲಿ ಪ್ರಸ್ತುತಿಪಡಿಸ್ಲಿಕ್ಕೆ ನಾನು ಪ್ರಯತ್ನಿಸ್ತೇನೆ. ಈಗ ನಾನೇನು ಹೇಳ್ತಾನೆ ಇದು ಕಾನೂನಾತ್ಮಕವಾಗಿ ತೀರಾ ಆ್ಯಕ್ಯುರೇಟ್, ತೀರಾ ಸ್ಪಷ್ಟ, ಖಚಿತವಾದಂತಹ ಮಾಹಿತಿ ಆಗಿಲ್ಲದೇ ಇರಬಹುದು. ಯಾಕಂದರೆ ಸಾಮಾನ್ಯ ಜನರಿಗೆ ಇದು ಅರ್ಥ ಆಗಬೇಕನ್ನುವ ಇದು ನನ್ನ ಮುಖ್ಯವಾದ ಉದ್ದೇಶ. ಹಾಗಾಗಿ ಕಾನೂನಿನ ಗೊಂದಲಗಳೇನಿವೆ ಅದನ್ನೆಲ್ಲ ಸಿಕ್ಕನ್ನು ಬಿಡಿಸಲಿಕ್ಕೆ ಹೋಗಿ ನಾನು ತುಂಬ ಆಳಕ್ಕಿಳಿದು ಮಾತಾಡಿದರೆ ಅದು ಜನಸಾಮಾನ್ಯರಿಗೆ ಮುಟ್ಟದೇ ಇರುವ ಸಾಧ್ಯತೆ ಇರ್ತದೆ. ಹಾಗಾಗಿ ಸ್ವಲ್ಪ ಸರಳೀಕರಿಸಿ ಹೆಚ್ಚು ಜನರಿಗೆ ಇದು ಅರ್ಥ ಆಗುವ ಹಾಗೆ ಮಾತಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಹಾಗಾಗಿ ಇದು ತೀರಾ ಅಕ್ಯುರೇಟ್ ಇರಲಿಕ್ಕಿಲ್ಲ. ನಾನಿಲ್ಲಿ ಏನು ಹೇಳ್ತೇನೆ ಅದನ್ನೇ ನಂಬಿ ನಿಮ್ಮ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ನೀವು ನಡೆಸಬಾರ್ದು. ಏನೇ ಇರಲಿ ಅದಕ್ಕೆ ತಜ್ಞರ ಸಲಹೆ ಸೂಚನೆಗಳನ್ನು ಪಡೆದು, GST ಡಿಪಾರ್ಟ್ಮೆಂಟ್ ಇದೆ ಅವರನ್ನು ಕೂಡ ಸಂಪರ್ಕಿಸಿ ಅವರ ಸಲಹೆಗಳನ್ನು ಪಡೆದು ಮುಂದಿನ ನಿಮ್ಮ ಹೆಜ್ಜೆಗಳನ್ನು ಇಡಬೇಕು. ಮೊದಲನೇದಾಗಿ GSTಯ ನೋಟಿಸ್ಗಳು ಬಂದವು. ಯಾರಿಗೆ ಬಂದವು, ಯಾರ ವಹಿವಾಟು ಒಂದು ಮಿತಿಗಿಂತ ಜಾಸ್ತಿ ಇದೆ ಅಂಥವರಿಗೆಲ್ಲ ನೋಟಿಸ್ ಕಳಿಸಿದ್ದೇವೆ ಅನ್ನುವಂತಹ ಮಾಹಿತಿಯನ್ನು GST ಡಿಪಾರ್ಟ್ಮೆಂಟ್ ನೀಡಿದೆ. ಇದರ ಹಿನ್ನೆಲೆ ಏನಂತ ಹೇಳಿದರೆ, GSTಯಲ್ಲಿ ಅಥವಾ ಯಾವುದೇ ಒಂದು ತೆರಿಗೆಯ ವ್ಯವಸ್ಥೆಯಲ್ಲಿ ಒಂದು ಮಾಹಿತಿ ವ್ಯವಸ್ಥೆ ಇರ್ತದೆ, ಇಂಟೆಲಿಜೆನ್ಸ್. ಹಾಗೆ GSTಯಲ್ಲಿ ಕೇಂದ್ರದ ಒಂದು DGGI, ಡೈರೆಕ್ಟರೇಟ್ ಜನರಲ್ ಆಫ್ GST ಇಂಟೆಲಿಜೆನ್ಸ್ ಅಂತ ಒಂದಿದೆ. ಅವರ ಕೆಲಸ ಏನಂತ ಹೇಳಿದರೆ, GST ಡಿಪಾರ್ಟ್ಮೆಂಟಿದೆ ಒಂದು ಭಾಗ, ಮಾಹಿತಿ ಸಂಗ್ರಹ ಮಾಡಿ ಎಲ್ಲಿಯಾದರೂ GSTಯ ತೆರಿಗೆಯ ಸೋರಿಕೆ ಸಾಧ್ಯತೆಗಳಿದ್ದರೆ ಆ ಸೋರಿಕೆಯನ್ನು ನಿಲ್ಲಿಸುವಂಥದ್ದು, ಹೆಚ್ಚುವರಿಯಾಗಿ GSTಯನ್ನು ಕಾನೂನಾತ್ಮಕವಾಗಿ ಎಲ್ಲಿ ಸಂಗ್ರಹ ಮಾಡಬಹುದು ಅಂತ ಮಾಹಿತಿಗಳನ್ನು ಪ್ಲ್ಯಾನಿಂಗ್ ಇದನ್ನು ನೀಡುವಂಥದ್ದು, ಇದು DGGI ಇದರ ಕರ್ತವ್ಯ. ಈ DGGI ಪೇಟಿಎಂ ಮತ್ತು ಫೋನ್ಪೇ
ಹಾಗೆ ಜಿಪೇ ಇವುಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದೆ. ಒಂದು ಮಿತಿಗಿಂತ 20 ಲಕ್ಷ ಇರಬಹುದು, ಆ ಮಿತಿಗಿಂತ ಜಾಸ್ತಿ ಒಂದು ವರ್ಷದಲ್ಲಿ ಯಾರು ರಿಸೀವ್ ಮಾಡಿದ್ದಾರೆ UPI ಮೂಲಕ ಅಂಥವರ ಮಾಹಿತಿಯನ್ನು ಅವ್ರ ಹತ್ರ ಕೇಳಿದೆ. ಅವರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಮಾಹಿತಿಯನ್ನು ಆ DGGA ಏನು ಮಾಡಿದೆ ಅಂತ ಹೇಳಿದರೆ ಎಲ್ಲ GST ಆಫೀಸ್ಗಳಿಗೆ, ಎಲ್ಲ ಕಚೇರಿಗಳಿಗೆ ಇದನ್ನು ಕಳಿಸಿ ಇದಕ್ಕೆ ಸೂಕ್ತವಾದಂಥ ಮುಂದಿನ ಸ್ಟೆಪ್ಸನ್ನು ತಗೊಳ್ಳಿ. ಆ ಒಂದು ಮಿತಿಗಿಂತ ಅದು 20 ಲಕ್ಷದ ವಹಿವಾಟು, ಅದರ ಕ್ರೆಡಿಟ್ಸ್ ಅಂದರೆ ಹಣ ಬಂದದ್ದು, ಆ ಮಿತಿಗಿಂತ ಜಾಸ್ತಿ ಇರುವವರು ಯಾರದ್ದು GST ನೋಂದಣಿ ಇಲ್ಲ ಅಂಥವರ ಮಾಹಿತಿಯನ್ನು ಹಂಚಿಕೊಂಡಿದೆ. ಇದು ಇಡೀ ದೇಶಾದ್ಯಂತ ಎಲ್ಲ GST ಕಚೇರಿಗಳಿಗೂ ಹೋಗಿದೆ. ನಮ್ಮ ಹತ್ತಿರದ ಕುಂದಾಪುರ ಆಫೀಸಿಗೆ 150 ಹತ್ತಿರ ವ್ಯಕ್ತಿಗಳ ಲಿಸ್ಟ್ ಬಂದಿದೆ ಅನ್ನುವ ಒಂದು ಮಾಹಿತಿ ಇದೆ. ಹಾಗೆ ಎಲ್ಲ ಕಡೆ ಮಹಾರಾಷ್ಟ್ರದಲ್ಲಾಗಿದೆ, ತಮಿಳುನಾಡಿನಲ್ಲಾಗಿದೆ, ಗುಜರಾತ್ನಲ್ಲಾಗಿದೆ, ಎಲ್ಲ ಕಡೆಯೂ ಈ ಪ್ರಕ್ರಿಯೆ ನಡೀತಾ ಇದೆ. GST ಕಚೇರಿಗೆ ಬಂದಂತಹ ಮಾಹಿತಿಯನ್ನು ಇಟ್ಕೊಂಡು GST ಅಧಿಕಾರಿಗಳೇನು ಮಾಡಿದ್ದಾರೆ ಅಂತ ಹೇಳಿದರೆ ಅವರಿಗೆಲ್ಲ ನೋಟಿಸ್ ಕಳಿಸಿದ್ದಾರೆ. ನಿಮ್ಮ UPI ಅಲ್ಲಿ ಇಷ್ಟು ವ್ಯವಹಾರ ಆಗಿದೆ, ನಿಮಗೆ ನೋಂದಣಿ ಇರುವ ಹಾಗೆ ಕಾಣೋದಿಲ್ಲ, ಹಾಗಾಗಿ ನೀವು ನೋಂದಣಿ ಪಡಿಬೇಕು, ಹಾಗೆ ಇಲ್ಲಿ ತನಕದ ತೆರಿಗೆಯನ್ನು ನೀವು ಪಾವತಿ ಮಾಡಬೇಕು. ಈ ರೀತಿಯ ನೋಟಿಸ್ಗಳು ಬಂದಿವೆ. ಎಲ್ಲಿಂದ ಬಂದಿದೆ, ಯಾವ ಸಮಯದಿಂದ ಈ ಮಾಹಿತಿಯನ್ನು ತಗೊಂಡಿದ್ದಾರೆ ಅಂತ ಹೇಳಿದರೆ 2020-21ರಿಂದ. ಕಾನೂನು ಏನು ಹೇಳ್ತದೆ ಈ ವಿಷಯದಲ್ಲಿ ಅನ್ನೋದು ಒಂದು ಪ್ರಶ್ನೆ. ಜನರು ಏನಾದರೂ ಇದನ್ನು, ಈ ನೋಂದಣಿ ಪಡೆಯದೇ ಇರುವಂಥ ವರ್ತಕರು ಏನಾದರೂ ತಪ್ಪು ಮಾಡಿದ್ದಾರಾ ಅನ್ನೋದು ಎರಡನೇ ಪ್ರಶ್ನೆ. ಯಾಕಂತ ಹೇಳಿದರೆ ಇಲ್ಲಿ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳು ಬರ್ತವೆ. ನಮಗೆ ಲಾಭ ಇಲ್ಲ, ನಮಗೆ ಖರ್ಚು ತುಂಬ ಇರ್ತದೆ, ಇದನ್ನೆಲ್ಲ ಹೇಳ್ತಾರೆ. ಇದು ವಾಸ್ತವ ಕೂಡ ಹೌದು, ಎಷ್ಟೋ ಸಂದರ್ಭಗಳಲ್ಲಿ ಇದು ವಾಸ್ತವ ಕೂಡ ಹೌದು. GSTಯ ಕಾನೂನನ್ನು ಮೀರಿ ಈ GST ಡಿಪಾರ್ಟ್ಮೆಂಟ್ ಈ ನೋಟಿಸ್ಗಳನ್ನೇನಾದರೂ ಕಳುಹಿಸಿದೆಯಾ ಅನ್ನುವಂಥದ್ದು ಮೊದಲನೇ ಪ್ರಶ್ನೆ. ಈ ಪ್ರಶ್ನೆಗೆ ಒಂದೇ ಶಬ್ದದಲ್ಲಿ ಉತ್ತರ ಹೇಳಬೇಕಂದ್ರೆ ಇಲ್ಲ. ಆ GST ಕಾನೂನಿನ ಅನ್ವಯವೇ ಆ GST ಅಧಿಕಾರಿಗಳು ಏನು ಮಾಡಬೇಕಾಗಿತ್ತೋ, ಅವರ ಕರ್ತವ್ಯ ಏನಿತ್ತೋ ಅದಕ್ಕೆ ಅನುಗುಣವಾಗಿಯೇ ಈ ಎಲ್ಲ ನೋಟಿಸ್ಗಳನ್ನು ಅವರು ಕಳಿಸಿದ್ದಾರೆ. ಹಾಗಾಗಿ GST ಡಿಪಾರ್ಟ್ಮೆಂಟಿನ ಬಗ್ಗೆ ಆಗಲಿ ಅಥವಾ ಅಧಿಕಾರಿಗಳ ಬಗ್ಗೆ ಆಗಲಿ ನಾವು ಆಕ್ರೋಶವನ್ನು ವ್ಯಕ್ತಪಡಿಸುವುದಕ್ಕೆ ಯಾವುದೇ ಅರ್ಥ ಇಲ್ಲ. ಈ GST ನೋಂದಣಿ ಅಂದರೆ ಏನು ಒಂದನೇ ಪ್ರಶ್ನೆ. GSTಯನ್ನು ಯಾರು ಪಾವತಿಸಬೇಕು ಇದು ಎರಡನೇ ಪ್ರಶ್ನೆ. ಈ ಸಣ್ಣ ವ್ಯಾಪಾರಿಗಳು, ಸಣ್ಣ ಸಣ್ಣ ಗೂಡಂಗಡಿ ಇಟ್ಟುಕೊಂಡವರು, ಅವರದ್ದು ವ್ಯವಹಾರ ವಹಿವಾಟು ಎಷ್ಟು ಆದರೂ ಅವರು ರಿಜಿಸ್ಟ್ರೇಷನ್ ನೋಂದಣಿ ಮಾಡುವ ಅಗತ್ಯ ಬರುವುದಿಲ್ಲ. ಇಂಥದ್ದೆಲ್ಲ ಸುಮಾರು ಒಂದಾದ ನಂತರ ಒಂದು ಪ್ರಶ್ನೆಗಳು ಬರ್ತವೆ. ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ತಾಳ್ಮೆಯಿಂದ ಈ ಕಾನೂನಿನ ಪ್ರಕ್ರಿಯೆಗಳು ಏನಿದೆ ಅನ್ನೋದನ್ನು ವಿಶದವಾಗಿ ಮನನ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನಿಸಬೇಕಾಗ್ತದೆ. ವ್ಯವಹಾರ ಮಾಡುವಾಗ ನಾನು ನನ್ನಷ್ಟಕ್ಕೆ ವ್ಯವಹಾರ ಮಾಡ್ತೇನೆ, ಆ ಬಂದ ಲಾಭ ಎಲ್ಲ ನನಗೆ ಅಂತ ತಿಳಿಯೋದು ಸಹಜ. ಆದರೆ ವಾಸ್ತವ ಹಾಗಿಲ್ಲ. ನಮಗೆ ದೊಡ್ಡ ಪಾರ್ಟ್ನರ್ ಇದ್ದಾರೆ, ಅದು ಸರ್ಕಾರ. ಆ ಸರ್ಕಾರದ ಪಾಲು ಏನಿದೆ ಅದನ್ನು ನಾವು ಕೊಡಲೇಬೇಕು. ಅದನ್ನು ಬಿಟ್ಟು ನಾನು ವ್ಯಾಪಾರ ಮಾಡಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸರ್ಕಾರದಿಂದ ಹಲವು ರೀತಿಯ ಸಹಾಯ ಇರ್ಬೋದು, ಸವಲತ್ತಿರ್ಬೋದು, ನಾವು ಪಡಿತಾ ಇರ್ತೇವೆ. ಸರ್ಕಾರದ ಕಾನೂನಿಗೆ ಅನುಗುಣವಾಗಿ ನಾವು ನಮ್ಮ ವ್ಯವಹಾರ ನಡೆಸಬೇಕಾದ ನಮ್ಮ ಕರ್ತವ್ಯ. GST ಒಂದೇ ಅಲ್ಲ, ಮತ್ತು 10 ಹಲವು ಕಾನೂನುಗಳಿವೆ. ಈಗ ನೀವು ಒಂದು ಅಂಗಡಿಯನ್ನು ಹಾಕಿದರೆ ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಂತ ಒಂದಿದೆ. ಅದರಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಲೇಬೇಕು, ಮಾಡದೇ ಇದ್ದರೆ ದಂಡ ಬರ್ತದೆ. ಅಥವಾ ನೀವು ಎಲ್ಲಿರ್ತೀರಿ ಆ ಪ್ರದೇಶದ ಲೋಕಲ್ ಬಾಡಿ, ಗ್ರಾಮ ಪಂಚಾಯತ್ ಇರ್ಬೋದು, ಮುನ್ಸಿಪಾಲ್ಟಿ ಇರ್ಬೋದು, ಟೌನ್ ಪಂಚಾಯತ್ ಇರ್ಬೋದು, ಅಲ್ಲಿಯ ಒಂದು ಲೈಸೆನ್ಸ್ ಇದನ್ನು ಪಡೆಯೋದು ಕೆಲವು ವ್ಯವಹಾರಗಳಿಗೆ ಕಡ್ಡಾಯ ಆಗಿರ್ತದೆ. ಅದನ್ನು ಪಡೆದೇ ಇದ್ದರೆ ಅದು ನಮ್ಮದು ಆ ವ್ಯವಹಾರ ಅಲ್ಲಿ ಅಕ್ರಮ ಅನ್ನುವ ಮಟ್ಟಕ್ಕೂ ಅದನ್ನು ತೀರ್ಮಾನಕ್ಕೆ ಬರಬಹುದು ಆಡಳಿತ. ಹೀಗೆ 10 ಹಲವು ಕಾನೂನುಗಳು ನಮ್ಮ ಸುತ್ತಮುತ್ತ ಇವೆ. ಈ ಕಾನೂನುಗಳು ಏನು, ಅದಕ್ಕೆ ಅನುಗುಣವಾಗಿ ನಾವು ಇದ್ದೇವಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಳುವ ಜವಾಬ್ದಾರಿ ಪ್ರತಿಯೊಬ್ಬ ವ್ಯವಹಾರಸ್ಥನಿಗೂ ಇದ್ದೇ ಇದೆ. ನನಗಿದು ಗೊತ್ತಿರಲಿಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹೀಗಾಗಿ ಯಾವುದೇ ವ್ಯವಹಾರಸ್ಥರು ವ್ಯವಹಾರ ಶುರು ಮಾಡುವವರು ಮೊದಲನೇದಾಗಿ ಮಾಡಬೇಕಾದಂಥ ಕೆಲಸ, ಯಾವುದೆಲ್ಲ ಕಾನೂನುಗಳು ನನ್ನ ಸುತ್ತಮುತ್ತ ಇದೆ, ನನಗೆ ಯಾವುದೆಲ್ಲ ಪರಿಣಾಮ ಬೀರ್ತದೆ, ನನ್ನ ವ್ಯವಹಾರದ ಮೇಲೆ ಯಾವುದೆಲ್ಲ ಪರಿಣಾಮ ಬೀರ್ತದೆ, ಅದಕ್ಕೆ ನಾನು ಏನೆಲ್ಲ ಹೆಜ್ಜೆಗಳನ್ನು ತೆಗೆದುಕೊಳ್ಬೇಕು, ಯಾವುದೆಲ್ಲ ನೋಂದಣಿ ಅಗತ್ಯ ಇದೆ, ಇದೆಲ್ಲವುದನ್ನು ಮೊದಲಾಗಿ ಮಾಡಿಕೊಳ್ಬೇಕು. ಈಗ ಎಕ್ಸ್ಪೋರ್ಟ್ ಮಾಡುವವರು ಅದಕ್ಕೆ ಒಂದು ಪ್ರತ್ಯೇಕ ಲೈಸೆನ್ಸ್ ಬೇಕಾಗ್ತದೆ, ಅದು ಹಾಗೆ ಮಾಡಲಿಕ್ಕೆ ಬರುವುದಿಲ್ಲ. ಹಾಗೆ ಅಂಥದ್ದು 10 ಹಲವು ಪ್ರಕ್ರಿಯೆಗಳಿವೆ. ನಮ್ಮ ಆದಾಯ ಒಂದು ಮಿತಿಗಿಂತ ಜಾಸ್ತಿ ಹೋದರೆ ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕು. ಇದನ್ನು ನನಗೆ ಗೊತ್ತೇ ಇರಲಿಲ್ಲ ಅಂತೇಳಿ ಹೇಳಿದರೆ ಆಗೋದಿಲ್ಲ, ದಂಡ ಬಿದ್ದೇ ಬೀಳ್ತದೆ. ಯಾಕಂದರೆ ಗೊತ್ತಿಲ್ಲದೆ ಇದ್ದವರಿಗೆ ಯಾವುದೇ ಮಾಫಿ ಕಾನೂನಿನಲ್ಲಿ ಇಲ್ಲ.
ತಿಳ್ಕೊಳ್ಳೋದು ನಮ್ಮ ಜವಾಬ್ದಾರಿ ಮೊದಲನೇದಾಗಿ. ಎರಡನೇದಾಗಿ ಈಗ GST ವಿಷಯಕ್ಕೆ ಬರುವ, ಉಳಿದದೆಲ್ಲ ಕಾನೂನು ಬಿಡುವ. GSTಯ ನೋಂದಣಿಯನ್ನು ಯಾರು ತಗೊಳ್ಬೇಕು ಒಂದು, ಅದಕ್ಕಿಂತ ಮೊದಲು GST ಪಾವತಿ ಮಾಡುವವರು ಯಾರು? GST ಒಂದು ನಮ್ಮ ವೆಚ್ಚಗಳ ಮೇಲೆ ಬರುವಂತಹ ಒಂದು ತೆರಿಗೆ. ನಾವು ಜಾಸ್ತಿ ಖರ್ಚು ಮಾಡಿದಾಗೆ ನಮಗೆ GST ಜಾಸ್ತಿ. GSTಯ ಭಾರ ಅಂತಿಮವಾಗಿ ಬೀಳುವುದು ಆ ಸೊತ್ತು ಅಥವಾ ಸೇವೆಯನ್ನು ಬಳಸುವವನಿಗೆ. ನಾನು ಒಂದು ಪೆನ್ ತಗೊಂಡ್ರೆ, ಒಂದು ಕ್ಯಾಲ್ಕುಲೇಟರ್ ತಗೊಂಡ್ರೆ, ಒಂದು ಮೊಬೈಲ್ ತಗೊಂಡ್ರೆ GST ಪಾವತಿ ಮಾಡ್ತೇನೆ. ಅದು ಅಂತಿಮವಾಗಿ ಒಬ್ಬ ಗ್ರಾಹಕ, ಅದರ ಬಳಕೆದಾರ ಪಾವತಿ ಮಾಡುವಂಥ ಒಂದು ತೆರಿಗೆ. ಹಾಗಿದ್ರೆ GST ಪಾವತಿ ಮಾಡುವ ಈ ವ್ಯಾಪಾರಿಗಳು, ಮಧ್ಯದಲ್ಲಿರುವವರು, ಸೇವೆಯನ್ನು ಕೊಡುವವರು, ಇವರದ್ದೆಲ್ಲ ಹೊಣೆ ಏನು? ಇವರು ಸರ್ಕಾರದ ಏಜೆಂಟ್ ಇದ್ದ ಹಾಗೆ. ಅದರ ಅಂತಿಮ ಬಳಕೆದಾರನಿಂದ ತೆರಿಗೆಯನ್ನು ಸಂಗ್ರಹ ಮಾಡಿ ಸರ್ಕಾರಕ್ಕೆ ಕೊಡುವ ಹೊಣೆಯನ್ನು ಈ ವ್ಯಾಪಾರಿಗಳಿಗೆ, ವರ್ತಕರಿಗೆ, ಉತ್ಪಾದಕರಿಗೆ, ಸೇವೆಗಳನ್ನು ಒದಗಿಸುವವರಿಗೆ ಸರ್ಕಾರ ನೀಡಿದೆ. ಇದು GST ಅನ್ನುವ ಕಾನೂನು 2017ನೇ ಇಸ್ವಿಯಲ್ಲಿ ಜುಲೈಯಲ್ಲಿ ಬಂತು. ಆದರೆ ಅದಕ್ಕಿಂತಲೂ ಎಷ್ಟೋ ವರ್ಷ ಹಿಂದಿನಿಂದಲೂ ಬೇರೆ ಬೇರೆ ರೂಪದಲ್ಲಿ ಇದ್ದಂಥ ಒಂದು ನಿಯಮಗಳು ಎಲ್ಲ ಕ್ರೋಢೀಕರಣ ಆಗಿ GST ಅಂತ ಆಗಿ ಈಗ ಬಂದಿದೆ. ಈಗ ಹೊಸದಾಗಿ GST 2017ರಲ್ಲಿಯೇ ಅದು GST ಅನ್ನೋ ಹೆಸರು ಮತ್ತು ಈ ಸ್ವರೂಪ ಅದಕ್ಕೆ ಈಗ ಬಂದದ್ದಿದ್ರು, ಅದರಲ್ಲಿ ಅಡಕವಾದಂಥ ಎಲ್ಲವೂ ಅಂದರೆ ಸ್ವತ್ತಿನ ಮೇಲೆ, ಸ್ವತ್ತಿನ ವ್ಯಾಪಾರದ ಮೇಲೆ ತೆರಿಗೆ ಅಥವಾ ಉತ್ಪಾದನೆಯ ಮೇಲೆ ತೆರಿಗೆ, ಅದು ಮೊದಲು ಎಕ್ಸೈಸ್ ಅಂತ ಇತ್ತು, ಮಾರಾಟದ ತೆರಿಗೆ ಅದು ಸೇಲ್ಸ್ ಟ್ಯಾಕ್ಸ್ ಅಂತ ಇತ್ತು, ಆಮೇಲೆ ವ್ಯಾಟ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತ ಆಯಿತು, ಸೇವಾ ತೆರಿಗೆ ಸರ್ವಿಸ್ ಟ್ಯಾಕ್ಸ್, ಹೀಗೆ 10 ಹಲವು ರೂಪಗಳಲ್ಲಿ ಇದ್ದಂಥ ತೆರಿಗೆಗಳೆಲ್ಲವೂ ಕ್ರೋಢೀಕರಣ ಆಗಿ ಒಟ್ಟಿಗೆ GSTಯ ಸ್ವರೂಪದಲ್ಲಿ ಬಂತು. ಇದೀಗ ಹೊಸದಾಗಿ ಬಂದಂಥ ತೆರಿಗೆ ಅಲ್ಲ, ಇದರ ಸ್ವರೂಪ ಹೊಸ್ತು. ಎಲ್ಲ ಮೊದಲಿದ್ದ ಹಲವು ತೆರಿಗೆಗಳನ್ನೆಲ್ಲ ಸೇರಿಸಿ ಒಂದು ತೆರಿಗೆಯನ್ನು ಮಾಡಿದ್ದು ಇದು GST. ಆಗಲೂ ಇದೆಲ್ಲ ಈ ನೋಂದಣಿ ಅಂತ ಹೇಳುವ ಒಂದು ಕಾನ್ಸೆಪ್ಟ್ ಇತ್ತು. ತೆರಿಗೆಯನ್ನು ಸಂಗ್ರಹ ಮಾಡಿ ಸರ್ಕಾರಕ್ಕೆ ಪಾವತಿ ಮಾಡಬೇಕಾದ ಜವಾಬ್ದಾರಿ ವರ್ತಕರಿಗಿತ್ತು, ಇದೆಲ್ಲದೂ ಇತ್ತು. GSTಯಲ್ಲಿಯೂ ಅದು ಮುಂದುವರಿತಾ ಇದೆ. ಈಗ ಈ ನೋಂದಣಿಗೆ ಇರುವಂತಹ ಮಿತಿ, ಥ್ರೆಶೋಲ್ಡ್, ಒಂದು ಇದಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ರಿಜಿಸ್ಟ್ರೇಷನ್ ಮಾಡಬೇಕಾದ ಅಗತ್ಯ ಇಲ್ಲ. ಅದು ಮೊದಲು ಬೇರೆ ಬೇರೆ ಇತ್ತು. ಈಗ GSTಯಲ್ಲಿ ಈಗ ಏನಿದೆ ಅದು ಹೆಚ್ಚು ಕಡಿಮೆ, ಅಂದರೆ ಕಡಿಮೆ ಆಗೋದಿಲ್ಲ, ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ಬೋದು ಮುಂದೆ. ಈಗ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಿದೆ ಅಂತ ಹೇಳಿದರೆ, ಸೇವೆಯನ್ನು ಒದಗಿಸುವವರು 20 ಲಕ್ಷಕ್ಕಿಂತ ಜಾಸ್ತಿ ಅವರದ್ದು ರಿಸಿಟ್ಸ್, ಅಂದರೆ ಆ ಸೇವೆಯನ್ನು ಒದಗಿಸಿ ಅವರು ಪಡೆಯುವಂಥ ಹಣ, ಅದು ವರ್ಷಕ್ಕೆ 20 ಲಕ್ಷವನ್ನು ಮೀರಿದರೆ ಅವರು ರಿಜಿಸ್ಟ್ರೇಷನ್ ಕಡ್ಡಾಯವಾಗಿ ಮಾಡಬೇಕು. ಅದಕ್ಕಿಂತ ಸಣ್ಣ ಸೇವೆಯ ಪೂರೈಕೆದಾರರು ರಿಜಿಸ್ಟ್ರೇಷನ್ ಮಾಡಬೇಕಾದ ಅಗತ್ಯ ಇಲ್ಲ. ಸರಿ, ಅವರು ರಿಜಿಸ್ಟ್ರೇಷನ್ ಮಾಡುವ ಅಗತ್ಯ ಇಲ್ಲ ಅಂತ ಹೇಳಿದರೆ ಅವ್ರಿಗೆ 20 ಲಕ್ಷಕ್ಕಿಂತ ಕಡಿಮೆ ವ್ಯವಹಾರ ಆಗ್ತದೆ ಅಂತ ಹೇಳುವುದನ್ನು ತೋರಿಸಲಿಕ್ಕೆ ಬೇಕಾಗುವಂತಹ ವ್ಯವಸ್ಥೆ, ಅಂದರೆ ಅದಕ್ಕೆ ಬೇಕಾದ ದಾಖಲೆ ಪತ್ರಗಳನ್ನು ಅವರು ಇಟ್ಕೊಳ್ಬೇಕಾಗ್ತದೆ. ಕಸ್ಟಮರ್ಸಿಗೆ ಬಿಲ್ ಕೊಡುವಂಥದ್ದು ಇರ್ಬೋದು, ಅಥವಾ ಲೆಕ್ಕ ಪುಸ್ತಕದಲ್ಲಿ ಅವರ ಸೇವೆಯನ್ನು ರಿಜಿಸ್ಟರ್ ಮಾಡೋದಿರ್ಬೋದು, ಬಂದ ಕಸ್ಟಮರ್ಸ್ ಎಷ್ಟು ಪಾವತಿ ಮಾಡಿದ್ರು ಅದನ್ನು ಬರಿತಾ ಹೋಗೋದಿರ್ಬೋದು, ಕ್ಯಾಶ್ ಬುಕ್ ಅಥವಾ ಲೆಜರ್ಸನ್ನು ಮೇಂಟೈನ್ ಮಾಡೋದಿರ್ಬೋದು. ಇಂಥದ್ದನ್ನೆಲ್ಲ ಮಾಡಿ ಅಕಸ್ಮಾತ್ GST ಡಿಪಾರ್ಟ್ಮೆಂಟ್ ನಮ್ಮ ಹತ್ರ ಕೇಳಿ ನಿಮ್ಮದು 20 ಲಕ್ಷ ಆಗ್ತದಾ ಇಲ್ವಾ ಅಂತ ಕೇಳಿದರೆ ನಮಗೆ ಅವರಿಗೆ ಮನದಟ್ಟು ಮಾಡಲಿಕ್ಕೆ ಸಾಧ್ಯ ಆಗುವ ಹಾಗೆ ಇರಬೇಕು. ಹಾಗೆ ಸೇವೆ ಪೂರೈಕೆ ಅಲ್ಲದೆ ಸ್ವತ್ತಿನ ಮಾರಾಟ ಅಥವಾ ಉತ್ಪಾದನೆ ಇಂಥದ್ದೆಲ್ಲ ಇದ್ದರೆ ಈ ಮಿತಿ 20 ಅಲ್ಲ 40 ಲಕ್ಷ. ವರ್ಷಕ್ಕೆ 40 ಲಕ್ಷಕ್ಕಿಂತ ಜಾಸ್ತಿ ವ್ಯಾಪಾರ ವಹಿವಾಟು ಇರುವವರು ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಮಾಡಲೇಬೇಕು. ರಿಜಿಸ್ಟ್ರೇಷನ್ ಮಾಡದೆ ಇದ್ದರೆ ಏನಾಗ್ತದೆ? ರಿಜಿಸ್ಟ್ರೇಷನ್ ಮಾಡದೆ ಇದ್ದರೆ ಈಗ ಈ ನೋಟಿಸ್ ಬಂದಿರೋದು ಅದೇ ಒಂದು ಈ ಪ್ರಶ್ನೆಗೆ ಉತ್ತರ. ಈ ನೋಟಿಸ್ ರಿಜಿಸ್ಟ್ರೇಷನ್ ಮಾಡದೇ ಇದ್ದರೆ ಮುಖ್ಯವಾಗಿ ಅವರಿಗೆ ದಂಡನೆ ಯಾವ ರೀತಿ ಅಂತ ಹೇಳಿದರೆ, ತೆರಿಗೆಯ 10% ದಂಡ, ಆಮೇಲೆ ತೆರಿಗೆ ಅವರು ಯಾವ ಸಂದರ್ಭದಲ್ಲಿ ಪಾವತಿ ಮಾಡಬೇಕಿತ್ತೋ ಅಲ್ಲಿಂದ ಇಲ್ಲಿವರೆಗೆ ಅದಕ್ಕೆ ಬಡ್ಡಿ, ಅದು ತಿಂಗಳಿಗೆ 1.5% ಅಥವಾ ವರ್ಷಕ್ಕೆ 18% ಲೆಕ್ಕಾಚಾರ ಮಾಡ್ತಾರೆ. ಅದನ್ನು ಕೆಲವರು ಹೇಳ್ತಾರೆ ನನಗೆ ಅಷ್ಟು ಲಾಭ ಇಲ್ಲ, ಆದರೂ ನನಗೆ ಬಂತು, ನಮಗೆ ಖರ್ಚು ತುಂಬ ಇರ್ತದೆ, ಲಾಸಲ್ಲೇ ನಾವು ಬಿಸ್ನೆಸ್ ನಡೆಸ್ತಾ ಇದ್ದೇವೆ, ಆದರೂ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದರೆ ಇದು ಹೇಗೆ ನ್ಯಾಯ ಅಂತ ಕೇಳ್ತಾರೆ. ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನಂದರೆ, ಈ ಲಾಭಕ್ಕೆ ನಾವು ತೆರಿಗೆ ಕಟ್ಟೋದು ಅದೊಂದು ಆದಾಯ ತೆರಿಗೆ ಅನ್ನುವ ಒಂದು ಇದಿದೆ, ನಮ್ಮಲ್ಲಿ ಕಾನೂನಿದೆ. ಅದರಲ್ಲಿ ನಾವು ಕಟ್ಟೋದು ನಮ್ಮ ಲಾಭಕ್ಕೆ ಬಂದ ಲಾಭದ ಮೇಲೆ ತೆರಿಗೆ. ಸಂಬಳ ಬರುವವರು ಕೂಡ ಕಟ್ತಾರೆ, ಹಾಗೆ ವ್ಯವಹಾರ ಮಾಡುವವರು ಕಟ್ತಾರೆ. ನಿಮಗೆ ಬೇರೆ ಬೇರೆ ಆದಾಯಗಳಿರ್ಬೋದು, ಬಡ್ಡಿ ಇರ್ಬೋದು, ನೀವು ಕಟ್ಟಡ ಕಟ್ಟಿ ಬಾಡಿಗೆ ಕೊಟ್ಟಿರ್ಬೋದು,
ಅಥವಾ ನೀವು ಶೇರ್ಸಲ್ಲಿ ಟ್ರೇಡಿಂಗ್ ಮಾಡಿ ಲಾಭ ಮಾಡ್ಕೊಳ್ಬೋದು. ಆ ಲಾಭ ಏನಿದೆ ಅದರ ಮೇಲೆ ತೆರಿಗೆ ಕೊಡಬೇಕು. ಅದು ಆದಾಯ ಕರ ಅಥವಾ ಆದಾಯ ತೆರಿಗೆ. ಇದರಲ್ಲಿ ಆದಾಯ ತೆರಿಗೆಯಲ್ಲಿ ನಮಗೆ ನಷ್ಟ ಆದರೆ ನಾವು ಪಾವತಿ ಮಾಡಬೇಕಾದ ಅಗತ್ಯ ಇರುವುದಿಲ್ಲ. ಆದರೆ ಜಿ ಎಸ್ ಟಿಯ ಇಡೀ ತತ್ವವೇ ಆ ರೀತಿ ಇಲ್ಲ. ನಮಗೆ ಲಾಭ ನಷ್ಟದ ಪ್ರಶ್ನೆ ಇಲ್ಲ. ಯಾಕಂದರೆ ಜಿ ಎಸ್ ಟಿ ಹೇಗೆ, ನಾವು ಅದನ್ನು ಗ್ರಾಹಕರಿಂದ ತಗೊಳ್ಳುವಂಥದ್ದು. ಗ್ರಾಹಕರಿಂದ ನಾವು ಜಿ ಎಸ್ ಟಿ ತಗೊಂಡ ನಂತರ ಅದು ನಮ್ಮ ದುಡ್ಡಲ್ಲ. ಈಗ 1,000 ರೂಪಾಯಿಗೆ ಒಂದು ಸ್ವತ್ತನ್ನು ನಾವು ಮಾರಾಟ ಮಾಡಿದರೆ ಅದರಲ್ಲಿ 100 ರೂಪಾಯಿ ಜಿ ಎಸ್ ಟಿ ಅಂಶ ಇದ್ದರೆ ಆ 100 ರೂಪಾಯಿ ಸರ್ಕಾರದ ದುಡ್ಡು, 900 ಮಾತ್ರ ನಂದು. ನಾವು ನೋಂದಣಿ ಮಾಡದೇ ಇದ್ದರೂ ಕೂಡ ಆ ಸ್ವತ್ತಿನಲ್ಲಿ ಜಿ ಎಸ್ ಟಿ ಅಂಶ ಇದೆ. ನಮ್ಮ ಕೈಗೆ ಆ ಸ್ವತ್ತು ಬರುವ ತನಕ ಒಬ್ಬ ಮ್ಯಾನುಫ್ಯಾಕ್ಚರರ್ ಇರ್ಬೋದು, ಆಮೇಲೆ ಸ್ಟಾಕಿಸ್ಟ್ ಇರ್ಬೋದು, ಡಿಸ್ಟ್ರಿಬ್ಯೂಟರ್ ಇರ್ಬೋದು, ಹೋಲ್ಸೇಲರ್ ಇರ್ಬೋದು, ಅವರೆಲ್ಲರೂ ಅದನ್ನು ಮಾರಾಟ ಮಾಡ್ತಾ ಬರುವಾಗ ಜಿ ಎಸ್ ಟಿ ಕಲೆಕ್ಟ್ ಮಾಡಿರ್ತಾರೆ. ಒಬ್ಬ ಸಣ್ಣ ವ್ಯಾಪಾರಿ ಅಂತ ಯಾರೋ ಸಪ್ಲೈಯರ್ ಹತ್ರ ಅದನ್ನು ಖರೀದಿ ಮಾಡಿರ್ತಾನೆ. ಅವನ ಕೈಗೆ ಬರುವ ತನಕ ಅದಕ್ಕೆ ಜಿ ಎಸ್ ಟಿ ಪಾವತಿ ಆಗಿರ್ತದೆ. ಅಂದರೆ ಇವ ಸ್ವತ್ತನ್ನು ಮಾರಾಟ ಮಾಡುವಾಗ ಅದರಲ್ಲಿ ಜಿ ಎಸ್ ಟಿ ಇರ್ತದೆ. ಇವನಿಗೆ ನೋಂದಣಿಯ ಹೊಣೆ ಇವನಿಗಿಲ್ಲ ಅಷ್ಟೇ. ಈ ವ್ಯಾಪಾರಿಗೆ, ಸಣ್ಣ ವ್ಯಾಪಾರಿಗೆ ನೋಂದಣಿಯ ಹೊಣೆ ಇಲ್ಲ. ನೋಂದಣಿ ಹೊಣೆ ಇಲ್ಲದೆ ಇರುವಾಗ ಪುನಃ ಇವ ಗ್ರಾಹಕರ ಹತ್ರ ಜಿ ಎಸ್ ಟಿ ಕಲೆಕ್ಟ್ ಮಾಡುವ ಅಗತ್ಯ ಇರುವುದಿಲ್ಲ. ಸರ್ಕಾರಕ್ಕೆ ಅಂಥ ಸಂದರ್ಭದಲ್ಲಿ ಎಷ್ಟು ನಷ್ಟ ಅಂದರೆ ಈ ಕೊನೆಯ ಹಂತದ ಜಿ ಎಸ್ ಟಿ ಮಾತ್ರ ಸರ್ಕಾರಕ್ಕೆ ನಷ್ಟ. ಅಲ್ಲಿ ತನಕ ಸರ್ಕಾರಕ್ಕೆ ಜಿ ಎಸ್ ಟಿ ಸಂಗ್ರಹ ಆಗಿದೆ. ಇದು ಒಂದು ವಿಷಯ. ಹೀಗೆ ನಾವು ಅದನ್ನು ಕಲೆಕ್ಟ್ ಮಾಡಿ ಕಟ್ಟುವುದಾದ್ರಿಂದ ಇದರಲ್ಲಿ ನಮಗೆ ಲಾಭ ಅಥವಾ ನಷ್ಟದ ಪ್ರಶ್ನೆ ಬರುವುದೇ ಇಲ್ಲ. ಅಲ್ಲಿ ನಾವು ಏನು ಜಿ ಎಸ್ ಟಿ ಕಲೆಕ್ಟ್ ಮಾಡ್ತೇವೆ ಅದನ್ನು ಕಟ್ಟಬೇಕು. ಇನ್ನೊಂದು ಬಹಳ ಪ್ರಮುಖವಾದಂಥ ವಿಷಯ ಜಿ ಎಸ್ ಟಿಯಲ್ಲಿ ಏನಂದರೆ, ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಇದೆ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂದರೆ ಇದೆ. ಈಗ ನಾನು ಏನು ಹೇಳ್ತಾ ಇದ್ದೆ, ಈಗ ಒಬ್ಬ ಸಣ್ಣ ವ್ಯಾಪಾರಿ, ರಿಟೈಲರ್, ಅವನ ಕೈಗೆ ಆ ಸ್ವತ್ತು ಬರುವ ತನಕ ಕೂಡ ಅಲ್ಲೇ ತನಕ ಜಿ ಎಸ್ ಟಿ ಸಂಗ್ರಹ ಆಗಿರ್ತದೆ, ಸರ್ಕಾರಕ್ಕೆ ಹೋಗಿರ್ತದೆ. ಅವನ ಹತ್ರ ಬಿಲ್ ಇರ್ತದೆ. ಆ ಬಿಲ್ಲಲ್ಲಿ ಜಿ ಎಸ್ ಟಿ ಇರ್ತದೆ. ನಾನು ಈಗ ಹೇಳಿದ ಎಕ್ಸಾಂಪಲನ್ನೇ ನಾನು ಮುಂದುವರಿಸೋದಾದರೆ, 1,000 ರೂಪಾಯಿ ಸ್ವತ್ತು, ಅದನ್ನು 1,000ಕ್ಕೆ ಇವ ಮಾರಾಟ ಮಾಡ್ತಾನೆ. ಇವ ಖರೀದಿ ಮಾಡಿದ್ದು 900 ರೂಪಾಯಿಗೆ ಅಂತ ಇಟ್ಕೊಳ್ಳುವ. 900 ರೂಪಾಯಲ್ಲಿ ಈಗ ನಾನು ಸರಳಗೊಳಿಸಲಿಕ್ಕೆ 10% ಜಿ ಎಸ್ ಟಿ ಅಂತ ಇಟ್ಕೊಳ್ತೇನೆ. 10% ರೇಟ್ ಇಲ್ಲ. 3, 5, ಆಮೇಲೆ 12, 18, 28. 10% ಜಿ ಎಸ್ ಟಿ ಇದ್ದರೆ 900 ರೂಪಾಯಿಗೆ ಆ ಸ್ವತ್ತನ್ನು ಈ ವ್ಯಾಪಾರಿ ಖರೀದಿ ಮಾಡಿದ್ದಿದ್ರೆ 90 ರೂಪಾಯಿ ಅದರಲ್ಲಿ ಜಿ ಎಸ್ ಟಿ ಇದೆ. 900 ಪ್ಲಸ್ 90, 990 ರೂಪಾಯಿ ಕೊಟ್ಟು ತಂದಿರ್ತಾನೆ. ನೋಂದಣಿ ಆದ ವ್ಯಾಪಾರಿ ಆದರೆ ಅದನ್ನು ಮಾರಾಟ ಮಾಡುವಾಗ 1,000, 100 ರೂಪಾಯಿ ಅವನ ಲಾಭ, ಪ್ಲಸ್ 10% 1,100 ಕಲೆಕ್ಟ್ ಮಾಡ್ತಾನೆ. ಈ 1,000 ಪ್ಲಸ್ 100, 900 ಪ್ಲಸ್ 90 ಪಾವತಿ ಆಗಿದೆ. 100 ರೂಪಾಯಿ ಇವನ ಲಾಭ, ಆಮೇಲೆ 100 ರೂಪಾಯಿ ಜಿ ಎಸ್ ಟಿ ಕಸ್ಟಮರ್ ಹತ್ರ ಕಲೆಕ್ಟ್ ಮಾಡಿದ್ದಾನೆ. ಆ 100 ರೂಪಾಯಿಯಲ್ಲಿ 90 ರೂಪಾಯಿ ಈಗಾಗಲೇ ಪಾವತಿ ಮಾಡಿ ಆಗಿದೆ. ಹೇಗೆ ಪಾವತಿ ಆಗಿದೆ? ಆ ವ್ಯಾಪಾರಿ ಖರೀದಿ ಮಾಡಿದಂಥ ಬಿಲ್ನಲ್ಲಿ 90 ರೂಪಾಯಿ ಜಿ ಎಸ್ ಟಿ ಪಾವತಿ ಆಗಿದೆ ಅಂತ ಇದೆ. ಅದು ರಿಸಿಟ್, ಜಿ ಎಸ್ ಟಿ ಸರ್ಕಾರಕ್ಕೆ ಹೋದ ಬಗ್ಗೆ ರಿಸಿಟ್. 100 ರೂಪಾಯಿ ಕಸ್ಟಮರ್ ಹತ್ರ ಕಲೆಕ್ಟ್ ಮಾಡಿದ್ರಲ್ಲಿ 90 ರೂಪಾಯಿ ಆಲ್ರೆಡಿ ಪಾವತಿ ಆದದನ್ನು ಬಿಟ್ಟು 10 ರೂಪಾಯಿ ಮಾತ್ರ ಈ ವ್ಯಾಪಾರಿ ಪಾವತಿ ಮಾಡಿದರೆ ಸರಿ. ಅಂದರೆ ಇದು ಒಂದು ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್, ಈ ಜಿ ಎಸ್ ಟಿ. ಈ ರಿಟೈಲ್ ವ್ಯಾಪಾರಿ 100 ರೂಪಾಯಿ ವ್ಯಾಲ್ಯೂ ಅಡಿಷನ್ ಮಾಡ್ತಾ ಇದ್ದಾರೆ. 900 ರೂಪಾಯಿ ತಗೊಂಡು 1,000 ಕೊಡ್ತಾ ಇದ್ದಾನೆ. ಆ ವ್ಯಾಲ್ಯೂ ಅಡಿಷನ್ ಮೇಲೆ ಜಿ ಎಸ್ ಟಿಯ ರೇಟ್ 10% ಇದ್ದರೆ 10 ರೂಪಾಯಿ ಇವ ಪಾವತಿ ಮಾಡಬೇಕಾಗಿ ಬರ್ತದೆ. ಅಂದರೆ ಅಲ್ಲಿ ಆ ಸಂದರ್ಭದಲ್ಲಿ, ವ್ಯಾಪಾರದ ಸಂದರ್ಭದಲ್ಲಿ ಪಾವತಿ ಮಾಡಬೇಕಾಗಿ ಬರ್ತದೆ. ಉಳಿದ 90 ರೂಪಾಯಿ ಆಗಲೇ ಪಾವತಿ ಆಗಿದೆ. ಪ್ರತಿ ವ್ಯಾಲ್ಯೂ ಅಡಿಷನ್ ಹಂತದಲ್ಲಿ, ಮ್ಯಾನುಫ್ಯಾಕ್ಚರಿಂದ ಅದರ ಮುಂದಿನ ಹಂತದಲ್ಲಿ ಆಯಾ ಹಂತದ ಜಿ ಎಸ್ ಟಿ ಪಾವತಿ ಆಗ್ತಾ ಹೋಗ್ತದೆ. ಅಂತಿಮವಾಗಿ ಅಂತಿಮ ಗ್ರಾಹಕ ಆ ಇಡೀ ಸ್ವತ್ತಿನ ಮೇಲೆ ಎಷ್ಟು ಜಿ ಎಸ್ ಟಿ ಇದೆ, 100 ರೂಪಾಯಿ, ಅದನ್ನು ಪಾವತಿ ಮಾಡ್ತಾನೆ. ಅದರಲ್ಲಿ ಕೊನೆಯ ಹಂತದ ವ್ಯಾಲ್ಯೂ ಅಡಿಷನ್ ಏನಿದೆ 100 ರೂಪಾಯಿ ಮೇಲಿನ 10 ರೂಪಾಯಿ, ಅದನ್ನು ವ್ಯಾಪಾರಿ ಪಾವತಿ ಮಾಡ್ತಾನೆ. ಇದೆಲ್ಲ ಯಾರ ಕತೆ? ಇದೆಲ್ಲ ನೋಂದಣಿ ಇರುವವರ ಕತೆ. ನೋಂದಣಿ ಇರುವವರು ಜಿ ಎಸ್ ಟಿ ಬಿಲ್ ಇಶ್ಯೂ ಮಾಡ್ತಾರೆ, ಜಿ ಎಸ್ ಟಿ ಕಲೆಕ್ಟ್ ಮಾಡ್ತಾರೆ, ಹಾಗೂ ಸರ್ಕಾರ ಕಟ್ತಾರೆ. ನೋಂದಣಿ ಇಲ್ಲದೇ ಇದ್ದರೆ ಏನಾಗ್ತದೆ? ನಾವೀಗ ಸೇವೆಯನ್ನು ಒದಗಿಸುವವರ ಕತೆ ಬಿಡುವ. ಬರೇ ಸರಕು ಅಂದರೆ ವ್ಯಾಪಾರಿಗಳು, ಸರಕಿನ ವ್ಯಾಪಾರಿಗಳು, ಅವರ ವಿಷಯ ಮಾತ್ರ ಮಾತಾಡ್ತೇನೆ ನಾನು. 40 ಲಕ್ಷದವರೆಗೆ ತೊಂದರೆ ಇಲ್ಲ. 40 ಲಕ್ಷದ ನಂತರ ಒಂದು ವೇಳೆ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ತಾನಾಗಿ ಅವ್ರ ಹತ್ರ ಬಂದು ನಿಮ್ಮದು ನೋಂದಣಿ ಇಲ್ಲಲ್ಲ, ಈಗ ಏನು ಮಾಡುವ ಅಂತ ಕೇಳಿ ನೋಟಿಸ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸಿದರೆ, ಅಷ್ಟಾಗುವಾಗ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ನಮ್ಮ ಹತ್ರ ಬರುವಾಗ
ನಮ್ಮದು ಟರ್ನ್ ಓವರ್ 50 ಲಕ್ಷ ಆಗಿದೆ ಅಂತ ಇಟ್ಕೊಳ್ಳುವ. ಅಂದರೆ 50 ಲಕ್ಷದ ವ್ಯಾಪಾರ ಮಾಡಿಬಿಟ್ಟಿದ್ದೇವೆ ನಾವು ಈಗಾಗಲೇ. ರಿಜಿಸ್ಟ್ರೇಷನ್ ಇಲ್ಲ, ಯಾರ ಹತ್ರವೂ ಜಿ ಎಸ್ ಟಿ ಕಲೆಕ್ಟ್ ಸಪ್ರೇಟಾಗಿ ಮಾಡಲಿಲ್ಲ. ಈಗ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಏನು ಮಾಡಬೇಕು? ಕಾನೂನಲ್ಲಿ ಏನಿದೆಯೋ ಅದನ್ನು ಮಾಡ್ತಾರೆ. ಏನಿದೆ ಕಾನೂನಲ್ಲಿ? ಆ 50 ಲಕ್ಷದ ಮೇಲೆ ಒಂದನೇದಾಗಿ ಅವ್ರು ಕಡ್ಡಾಯವಾಗಿ ಅವರಿಗೆ ರಿಜಿಸ್ಟ್ರೇಷನ್ ಕೊಡ್ಬೋದು. ಎರಡನೇದಾಗಿ ಹಿಂದಿನ ವಹಿವಾಟು 50 ಲಕ್ಷ ಆಗಿದೆ, ಆ 50 ಲಕ್ಷದ ಮೇಲೆ ಎಷ್ಟು ತೆರಿಗೆ ಬರಬೇಕಿತ್ತೋ ಅಷ್ಟನ್ನು ಕಲೆಕ್ಟ್ ಮಾಡ್ತಾರೆ ಅವರು. ಈಗ ಇದನ್ನೊಂಚೂರು ನೀವು ಆಲೋಚನೆ ಮಾಡಬೇಕು. ಇಲ್ಲಿ ಈಗ ಈ ಸಂದರ್ಭದಲ್ಲಿ ಎಲ್ಲ ನೋಟಿಸ್ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಆಗದೇ ಇದ್ದವರಿಗೆ ನೋಟಿಸ್ ಬಂದಾಗ ಅವರಿಗೆ ಆ ತೆರಿಗೆ ಬಹಳ ದೊಡ್ಡದಾಗಿ ಕಾಣ್ತಾ ಇರೋದಕ್ಕೆ ಮತ್ತು ಅವರಿಂದ ಅದನ್ನು ಭರಿಸಲಿಕ್ಕೆ ಅಸಾಧ್ಯ ಆಗಿ ಕಾಣ್ತಾ ಇರೋದಕ್ಕೆ ಕಾರಣ ಏನಂದರೆ, ಅವರಿಗೆ ಆ ಇಡೀ ಇನ್ಪುಟ್ ಅವರು ಈಗಾಗಲೇ ಅದನ್ನು ಖರೀದಿ ಮಾಡುವಾಗ ಏನು ಟ್ಯಾಕ್ಸ್ ಪಾವತಿ ಮಾಡಿದ್ದಾರೆ ಅದನ್ನು ಸೆಟ್ ಆಫ್ ಮಾಡಲಿಕ್ಕೆ, ಅದನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಅವರಿಗೆ ನೋಂದಣಿ ಇರಲಿಲ್ಲ. ಈಗ ನಾನು ಪುನಃ ಒಂದು ಉದಾಹರಣೆ ಕೊಡ್ತೇನೆ. ಈಗ 50 ಲಕ್ಷ ಮಾರಾಟ ಮಾಡಿದ್ದಾರೆ. ಆ 50 ಲಕ್ಷಕ್ಕೆ ಅವರು ಏನು ಮಾರಾಟ ಮಾಡಿದರು ಅದನ್ನು ಅವರು 45 ಲಕ್ಷ ಹಣ ಕೊಟ್ಟು ಖರೀದಿ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋ. ಇಡೀ ವರ್ಷದಲ್ಲಿ ಅವರು 50 ಲಕ್ಷ ವ್ಯವಹಾರ ಮಾಡಿದ್ದಾರೆ, 45 ಲಕ್ಷ ಕೊಟ್ಟು ಖರೀದಿ ಮಾಡಿದ್ದಾರೆ. 45 ಲಕ್ಷದಲ್ಲಿ ಈಗಾಗಲೇ 4.5 ಲಕ್ಷ ಜಿ ಎಸ್ ಟಿ ಅವರು ಪಾವತಿ ಮಾಡಿ ಆಗಿದೆ. ಆ 4.5 ಲಕ್ಷ ಜಿ ಎಸ್ ಟಿ ಪಾವತಿಯನ್ನು ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ, ಯಾಕಂದರೆ ಅವರಿಗೆ ನೋಂದಣಿ ಇರಲಿಲ್ಲ. ಈಗ 50 ಲಕ್ಷ ಅವ್ರು ಏನು ಮಾರಾಟ ಮಾಡಿದ್ದಾರೆ ಅದನ್ನು ಮಾತ್ರ ಲೆಕ್ಕಕ್ಕೆ ತಗೊಂಡು 50 ಲಕ್ಷದ ಮೇಲೆ 5 ಲಕ್ಷ ಕೊಡಬೇಕು. 10% ಜಿ ಎಸ್ ಟಿ ಇದ್ದರೆ, 10% ಇಲ್ಲ, ಅವರು ನಾರ್ಮಲ್ ರೇಟ್ 18% ಅದರಲ್ಲಿ ಕೊಡಿ ಅಂತ ಕೇಳ್ತಾರೆ. ಅಂದರೆ 50 ಲಕ್ಷ ವ್ಯವಹಾರ ಇದ್ದರೆ 9 ಲಕ್ಷ ಆಯಿತು ಜಿ ಎಸ್ ಟಿ. 9 ಲಕ್ಷದ ಮೇಲೆ 10% ಪೆನಾಲ್ಟಿ 90,000. ಆಮೇಲೆ ಈಗ 2021-22 ಅಲ್ಲಿಂದ ವರ್ಷಕ್ಕೆ 18% ಇಂಟ್ರೆಸ್ಟ್, ಅಂದರೆ ಹತ್ರ 16-17 ಲಕ್ಷ ತನಕ ಹೋಗ್ತದೆ. ಇದು ಒಂದು ವರ್ಷದ 50 ಲಕ್ಷ ಇರುವವರಿಗೆ. ಇದನ್ನು ಒಬ್ಬ 50 ಲಕ್ಷ ವ್ಯಾಪಾರ ಮಾಡಿದ ವ್ಯಕ್ತಿ ಆ ವರ್ಷದ ವ್ಯವಹಾರಕ್ಕೆ ಅಷ್ಟು 17-18-19 ಲಕ್ಷ ಟ್ಯಾಕ್ಸ್ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದನ್ನು ಅದು ಯಾರಿಗೂ ಅರ್ಥ ಆಗ್ತದೆ. ಇದು ಅವರಿಗೆ ವ್ಯವಹಾರ ಮುಂದುವರ್ಸ್ಕೊಂಡು ಅಂದರೆ ಅದನ್ನು ಆ ಶಕ್ತಿ ಅವರಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ. 50 ಲಕ್ಷ ವ್ಯವಹಾರ ಮಾಡಿದವರಿಗೆ ಅವರಿಗೆ ಒಂದು 10% ಅಥವಾ 20% ಲಾಭ ಇದ್ದರೂ ಕೂಡ 10 ಲಕ್ಷ ಆಯಿತು. ಅದೆಲ್ಲ ಖರ್ಚಾಗಿ ಹೋಗಿರ್ತದೆ ಈಗಲೇ 21-22ರದ್ದು. ಅದನ್ನು ಅವ್ರು ಯಾವುದೋ ಸ್ವತ್ತಿನ ರೂಪದಲ್ಲೋ ಮತ್ತು ಯಾವುದೋ ರೂಪದಲ್ಲೋ ಇಟ್ಕೊಂಡದಿದ್ದರೂ ಅಷ್ಟಿಲ್ಲ. ಈಗ 17-18 ಲಕ್ಷ 21-22ರದ್ದು ಪಾವತಿ ಮಾಡಲಿಕ್ಕೆ ಬಂದರೆ ಅದನ್ನು ಪಾವತಿ ಮಾಡಲಿಕ್ಕೆ ಅಸಾಧ್ಯವಾದಂಥ ಪರಿಸ್ಥಿತಿ ಅದು ನಿಜವಾಗಿಯೂ ಇದೆ. ಈ ಸಂಕಷ್ಟ ಇದೆ, ಇದನ್ನು ನಾವು ಒಪ್ಪಲೇಬೇಕು. ಪರಿಹಾರ ಇದೆಯಾ? ಮುಂದಿನ ಪ್ರಶ್ನೆ. ಕಾನೂನಿನಲ್ಲಿ ಇದಕ್ಕೆ ನೇರವಾದ ಪರಿಹಾರಗಳಿಲ್ಲ. ನೇರವಾದ ಪರಿಹಾರಗಳೇ ಇಲ್ಲ. ನಮಗೆ ಲಾಭ ಇಲ್ಲ ಅಷ್ಟು, ಅಥವಾ ನಮ್ಮ ಹತ್ರ ಅಷ್ಟು ಹಣ ಇಲ್ಲ, ಇದು ಯಾವುದು ತೆರಿಗೆ ಅದರಲ್ಲಿ ಇಲ್ಲ. ಕಾನೂನಲ್ಲಿ ಇದಕ್ಕೆ ಯಾವುದಕ್ಕೂ ಮಾಫಿ ಕೊಡುವಂಥ ವ್ಯವಸ್ಥೆ ಇಲ್ಲ. ಇದನ್ನು ಇನ್ನೊಂದು ರೀತಿಯಿಂದ ಕೂಡ ನೋಡ್ಬೋದು. ಈಗ ಉದಾಹರಣೆಗೆ ಈಗ 50 ಲಕ್ಷ ಅಥವಾ 1 ಕೋಟಿ ಟರ್ನ್ ಓವರ್ ಆದವರು ಅದೇ ಅಲ್ಲೇ ಹತ್ತಿರದ ಅಂಗಡಿಯಲ್ಲಿ ಇನ್ನೊಬ್ಬರು ಯಾರೋ 50-60 ಲಕ್ಷ ವ್ಯಾಪಾರ ಮಾಡುವವರು ಅವರು ನೋಂದಣಿ ಮಾಡ್ಕೊಂಡಿರ್ಬೋದು. ನೋಂದಣಿ ಮಾಡ್ಕೊಳ್ಳೋದಿದ್ದರೆ ಅವರಿಗೆ ತೆರಿಗೆಯ ಭಾರ ಭಾಳ ಕಡಿಮೆ ಬರ್ತಿತ್ತು. ಯಾಕಂದರೆ ಅವರು ಏನು ಇನ್ಪುಟ್ ಅಂದರೆ ಖರೀದಿ ಮೇಲೆ ಏನು ಜಿ ಎಸ್ ಟಿ ಪಾವತಿ ಮಾಡಿದ್ದಾರೆ ಅದೆಲ್ಲದೂ ಅವರಿಗೆ ಕ್ರೆಡಿಟ್ ಸಿಗ್ತಿತ್ತು. ನೋಂದಣಿ ಇಲ್ಲದೇ ಇರೋದ್ರಿಂದ ಇದು ಅವ್ರು ಕಟ್ಟೋದು ತೆರಿಗೆ ಆದರೂ ಕೂಡ ಅದು ದಂಡ ರೂಪವೇ ಆಯ್ತದು. ಆದರೆ ಇದಕ್ಕೆ ಪರಿಹಾರ ಇಲ್ಲ. ಯಾಕಂದರೆ ಕಾನೂನಲ್ಲಿ ಇರೋದು ಅಷ್ಟೇ. ನೋಂದಣಿ ಯಾರು ಮಾಡ್ಕೊಳ್ಬೇಕಿತ್ತೋ ಅವರು ನೋಂದಣಿ ಮಾಡ್ಕೊಳ್ಳದೇ ಇದ್ದರೆ ಏನು ಮಾಡಬೇಕಂತ ಹೇಳಿದರೆ ನೋಂದಣಿ ಕೊಡಬೇಕು ಒಂದನೇದಾಗಿ. ಎರಡನೇದಾಗಿ ತೆರಿಗೆಯನ್ನು ಸಂಗ್ರಹ ಮಾಡಬೇಕು, ಅದರ ಮೇಲೆ 10% ದಂಡ ಹಾಕಬೇಕು, ಪ್ಲಸ್ ಇಂಟ್ರೆಸ್ಟ್. ಇದನ್ನು ಬಿಟ್ಟು ಬೇರೆ ಏನೋ ದಾರಿ ಇಲ್ಲ. ಈಗ ಈ ನೋಟಿಸ್ ಯಾರಿಗೆ ಬಂದಿದೆ ಅವ್ರು ಏನು ಮಾಡಬೇಕು, ನೋಟಿಸ್ ಬಾರದೆ ವ್ಯವಹಾರ ಮಾಡ್ತಾ ಇರೋರು ಏನು ಮಾಡಬೇಕು, ಇದು 2 ಪ್ರಶ್ನೆ. ಇಲ್ಲಿಗ ನೋಟಿಸ್ ಯಾಕೆ ಬಂತಂತ ಹೇಳಿದರೆ ಈ UPI ಮೂಲಕ ಏನು ಪಾವತಿ ಆಗ್ತದೆ ಇದೆಲ್ಲದಕ್ಕೂ ಪಕ್ಕಾ ಪ್ರೂಫ್ ಇದೆ. ಇದನ್ನು ನಾವು ಡಿನೈ ಮಾಡಲಿಕ್ಕೆ ಅಲ್ಲ, ಆಗಲಿಲ್ಲ, ನನಗೆ ವ್ಯವಹಾರವೇ ಆಗಲಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕ್ಯಾಶ್ ಮೂಲಕ ಬಂದದ್ದನ್ನಾದರೆ ಇದನ್ನು ಅಷ್ಟು ಸುಲಭದಲ್ಲಿ ಟ್ರ್ಯಾಕ್ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ. ಆದರೆ ಇದನ್ನು ನಮಗೆ ವ್ಯವಹಾರವೇ ಆಗಲಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವರಿಗೆ ವ್ಯಾಪಾರ ವಹಿವಾಟು ಮಾಡಿದರೂ ಕೂಡ ಅದರಿಂದ ವಿನಾಯಿತಿ ಇದೆ. ಯಾರಿಗಿದೆ? ಕೆಲವು ವಸ್ತುಗಳು ಅದು GST ವ್ಯಾಪ್ತಿಗೆ ಬರುವುದಿಲ್ಲ. ಅಂಥ ವಸ್ತುಗಳನ್ನು ಮಾತ್ರ ಯಾರಾದರೂ ವ್ಯವಹಾರ ಮಾಡ್ತಾ ಇದ್ದರೆ, ಉದಾಹರಣೆಗೆ ತರಕಾರಿ ಅಥವಾ ಹಣ್ಣು ಹಂಪಲು ಅಥವಾ ರಾ ಫಿಶ್ ಅಥವಾ ರಾ ಮೀಟ್ ಹಸಿ ಮಾಂಸ,
ಇಂಥ ಎಲ್ಲ ವಸ್ತುಗಳನ್ನು ಮಾತ್ರ ವ್ಯಾಪಾರ ಮಾಡ್ತಾ ಇರುವವರು, ಹಾಗೆ ಡೀಸೆಲ್, ಪೆಟ್ರೋಲು ಇಂಥದ್ದೆಲ್ಲ ನಾನ್ ಜಿ ಎಸ್ ಟಿ ಐಟಮ್ಸ್, ಇದು ಜಿ ಎಸ್ ಟಿ ವ್ಯಾಪ್ತಿಗೆ ಬರೋದಿಲ್ಲ. ಅವರು 1 ಕೋಟಿ 2 ಕೋಟಿ 10 ಕೋಟಿ ವ್ಯವಹಾರ ಮಾಡಿದರೂ ಕೂಡ ಒಂದು ವೇಳೆ ಅವರದ್ದು ಈಗ ಅಲ್ಲಿ ಟರ್ನ್ ಓವರನ್ನು ಅವರ ಏನು ವ್ಯವಹಾರ ಆಗಿದೆ ಅದನ್ನು ಮಾತ್ರ ನೋಡಿ ನೋಟಿಸ್ ಬಂದದ್ದಿದ್ದರೆ, ಅವರೊಂದು ವೇಳೆ ಇಂಥ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಅವರು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೊಟ್ಟು ಜಿ ಎಸ್ ಟಿ ಡಿಪಾರ್ಟ್ಮೆಂಟಿಗೆ ಕನ್ವಿನ್ಸ್ ಮಾಡಿ ಅವರು ಜಿ ಎಸ್ ಟಿ ವ್ಯಾಪ್ತಿಯಿಂದ ಹೊರಗಿದ್ದಾರೆ ಅನ್ನೋದು ಮನದಟ್ಟಾದರೆ ಆಗ ಅವರಿಗೆ ಜಿ ಎಸ್ ಟಿ ನೋಂದಣಿ ಆಗಲಿ, ದಂಡವಾಗಲಿ ಅಥವಾ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಪ್ರಶ್ನೆ ಆಗಲಿ ಬರೋದಿಲ್ಲ. ಯಾಕಂದರೆ ಆ ಸ್ವತ್ತಿಗೆ ಟ್ಯಾಕ್ಸ್ ಇರೋದಿಲ್ಲ. ಅದೇ ಒಂದು ವೇಳೆ ನಾವು ಜಿ ಎಸ್ ಟಿ ಎಕ್ಸಮ್ಟೆಡ್ ವಸ್ತುಗಳನ್ನು ವ್ಯಾಪಾರ ಮಾಡ್ತಾ ಇದ್ದು ಕೂಡ ಅದರ ಜೊತೆಯಲ್ಲಿ ಯಾವುದಾದ್ರೂ ಒಂದು ಸಣ್ಣದು ಜಿ ಎಸ್ ಟಿ ವ್ಯಾಪ್ತಿಗೆ ಬರುವಂಥ ಒಂದು ವ್ಯವಹಾರ ನಡೆಸ್ತಾ ಇದ್ದರೆ ಆಗ ನಮಗೆ ಈ ವಿನಾಯಿತಿ ಸಿಗೋದಿಲ್ಲ. ಆಗ ನಮಗೆ ಬರೇ ಯಾವುದಕ್ಕೆ ಯಾವ ಸ್ವತ್ತುಗಳಿಗೆ ಜಿ ಎಸ್ ಟಿ ಇಲ್ಲ ಅದನ್ನು ನಮಗೆ ನೋಂದಣಿನ ಆಗ ಏನಾಗ್ತದೆ, ಇಡೀ ನಮ್ಮದು ಎಲ್ಲ ಟರ್ನ್ ಓವರ್ ಕೂಡ ಒಟ್ಟಿಗೆ ಬರ್ತದೆ. ಅಂದರೆ ಉದಾಹರಣೆಗೆ ಹೇಳೋದಿದ್ರೆ ಒಬ್ಬರು ಮೀನು ವ್ಯಾಪಾರ ಮಾಡ್ತಾರೆ, ಅವರದೊಂದು 2 ಕೋಟಿ ಮೀನು ವ್ಯಾಪಾರ ಇದೆ ಅಂತ ಇಟ್ಕೊಳ್ಳಿ. ಇನ್ನೊಂದು 5 ಲಕ್ಷ ಅವರು ಜಿ ಎಸ್ ಟಿ ವ್ಯಾಪ್ತಿ ಬರುವಂಥದ್ದೇನೋ ವ್ಯವಹಾರ ಮಾಡ್ತಾರೆ. ಅವರದ್ದು 2 ಕೋಟಿ ಟೋಟಲ್ ಟರ್ನ್ ಓವರ್ 2 ಕೋಟಿ 5 ಲಕ್ಷ ಆಗೋದ್ರಿಂದ ಅವ್ರು ರಿಜಿಸ್ಟ್ರೇಷನ್ ಅಂತೂ ಮಾಡಬೇಕು. ರಿಜಿಸ್ಟ್ರೇಷನ್ ಮಾಡಿ ಆ ಮೀನಿನ ವ್ಯಾಪಾರ ಏನಿದೆ ಅದನ್ನು ತೋರಿಸ್ಬೇಕು. ಅದು ಎಕ್ಸಮ್ಟೆಡ್ ಅಂತ ಹೇಳಿ ತೋರಿಸಿ ಅದಕ್ಕೆ ಟ್ಯಾಕ್ಸ್ ಬರೋದಿಲ್ಲ. ಉಳಿದ 5 ಲಕ್ಷಕ್ಕೆ ಏನು ಟ್ಯಾಕ್ಸ್ ಬರ್ತದೆ ಅದನ್ನು ಕಟ್ಟಬೇಕಾಗ್ತದೆ ಅವರು. ಅದು ಆ 5 ಲಕ್ಷದ ಯಾವ ಜಿ ಎಸ್ ಟಿ ವ್ಯಾಪ್ತಿಗೆ ಬರ್ತದೆ ಆ ಗೂಡ್ಸ್ 40 ಲಕ್ಷದ ಒಳಗಿದೆ ಅನ್ನೋ ಕಾರಣಕ್ಕೆ ರಿಜಿಸ್ಟ್ರೇಷನ್ನಿಂದ ವಿನಾಯಿತಿ ಇಲ್ಲ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗ್ತದೆ. ಹೀಗೆ ಜಿ ಎಸ್ ಟಿ ವ್ಯಾಪ್ತಿಗೆ ಬಾರದೇ ಇರುವಂಥ ಯಾವುದಾದ್ರೂ ಒಂದು ವಸ್ತುವನ್ನು ಮಾತ್ರ ಯಾರಾದರೂ ವ್ಯವಹಾರ ಮಾಡ್ತಾ ಇದ್ದರೆ ಅಂಥವರಿಗೆ ಈಗ ನೋಟಿಸ್ ಬಂದರೂ ಕೂಡ ವಿನಾಯಿತಿ ಸಿಗುವಂಥ ಸಾಧ್ಯತೆ ಇದೆ. ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯಿಂದ ನಿಮಗೆ ಈ ಸಂದರ್ಭದಲ್ಲಿ ವಿನಾಯಿತಿ ಸಿಗಲಿಕ್ಕೆ ಅವಕಾಶಗಳು ಬಹಳ ಕಡಿಮೆ. ಇನ್ನು ಸರ್ಕಾರದ ಮಟ್ಟದಲ್ಲೇ ಏನಾದರೂ ಯಾಕೆ ನೀವು ಸರ್ಕಾರವನ್ನು ಕನ್ವಿನ್ಸ್ ಮಾಡಲಿಕ್ಕಾದರೆ, ಸರ್ಕಾರದಲ್ಲಿ ಇರುವವರನ್ನು ನಿಮಗೆ ಮನದಟ್ಟು ಮಾಡಲಿಕ್ಕಾದರೆ ಏನು ಮನದಟ್ಟು ಮಾಡಬೇಕು? ಈಗ ಒಂದನೇದಾಗಿ ಇದರಲ್ಲಿ ಕೆಲವುದು ಇದನ್ನು ನಾನು ಕಾನೂನಿಗೆ ಹೊರತಾದ್ದು ಅಲ್ಲದಿದ್ದರೂ, ಉದಾಹರಣೆಗೆ ಈಗ ನಾನು ಹೇಳಿದಾಗೆ ಇನ್ಪುಟ್ ಟ್ಯಾಕ್ಸ್ ಸಿಗೋದಿಲ್ಲ. ಈಗ ಒಬ್ಬ ರಿಜಿಸ್ಟ್ರೇಷನ್ ಮಾಡಿದವರಿಗಾದರೆ ಒಂದು 50,000 ಟ್ಯಾಕ್ಸ್ ಕಟ್ಟಿದರೆ ಮುಗಿಯುವಂಥ ವಿಷಯ ಇಲ್ಲೀಗ 5 ಲಕ್ಷಕ್ಕೆ ಹೋಗ್ತದೆ. ಇದು ಅನ್ಯಾಯ ಅಂತ ನಾವು ಹೇಳ್ಬೋದು. ಕಾನೂನಿನ ಪ್ರಕಾರ ಅಲ್ಲ, ಕಾನೂನಿನ ಪ್ರಕಾರ ಅದು ನ್ಯಾಯ. ಯಾಕಂದರೆ ಕಾನೂನಲ್ಲಿ ಆಗಿದೆ, ಅದು ನಮಗೆ ಗೊತ್ತಿರಲಿಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಡಬಲ್ ಜಿ ಎಸ್ ಟಿ ಕಟ್ಟಿದಾಗ ಆಗ್ತದೆ. ಈ ಕಾರಣಕ್ಕೇನಾದರೂ ಸರ್ಕಾರವೇ ಮನಸ್ಸು ಮಾಡಿ ವಿನಾಯಿತಿ ಕೊಡೋದಿದ್ರೆ, ಈಗ ಎಷ್ಟೋ ಜನ ಸಣ್ಣ 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 ಗೂಡಂಗಡಿ ಇಟ್ಕೊಂಡವ್ರು ಕೂಡ 50 ಲಕ್ಷ 60 ಲಕ್ಷ 70 ಲಕ್ಷ 1 ಕೋಟಿ 1.5 ಕೋಟಿ ಟರ್ನ್ ಓವರ್ ಆದವರೆಲ್ಲ ಇದ್ದಾರೆ. ಅಂಥವರಿಗೆ ಅಷ್ಟು ಈಗ 20 ಲಕ್ಷ 30 ಲಕ್ಷ 5 ವರ್ಷದಂತ ಸೇರಿದರೆ ಒಂದು 60-70 ಲಕ್ಷ ಅವರಿಗೆ ಟ್ಯಾಕ್ಸ್ ಅದು ಕಟ್ಟಲಿಕ್ಕೆ ಹೆಚ್ಚಿನವರಿಗೆ ಸಾಧ್ಯ ಇಲ್ಲ ಇರ್ಬೋದು. ಇಂಥ ಸನ್ನಿವೇಶದಲ್ಲಿ ಆ ವ್ಯಾಪಾರವನ್ನೇ ಆ ವ್ಯಾಪಾರಿಗಳನ್ನೇ ನಾಶ ಮಾಡೋದಕ್ಕಿಂತ, ಅಂದರೆ ಚಿನ್ನದ ಮೊಟ್ಟೆ ಇಡುವ ಕೋಳಿಯನ್ನೇ ಕೊಯ್ಯೋದಕ್ಕಿಂತ ಅದಕ್ಕೇನಾದರೂ ಒಂದು ಸಣ್ಣ ರೂಪದ ಪರಿಹಾರ ಕೊಡೋದು ಉಚಿತ ಅನ್ನೋದು ಸರ್ಕಾರಕ್ಕೆ ಮನದಟ್ಟಾದರೆ ಸಾಧ್ಯತೆ ಇದೆ. ಇಲ್ಲಿ ಈ ಟ್ಯಾಕ್ಸ್ ಅಂತ ಹೇಳೋದು ಆದರೆ ಇಲ್ಲಿ ಡಬಲ್ ಟ್ಯಾಕ್ಸ್ ಆಗ್ತದೆ, ನಾವು ತಪ್ಪು ಮಾಡಿದ್ದು ಹೌದು, ಆದರೆ ನಮಗೆ ಗೊತ್ತಿರಲಿಲ್ಲ, ಇನ್ನು ಮುಂದೆ ನಾವು ಸರಿ ಮಾಡ್ಕೊಂಡು ಹೋಗ್ತೇವೆ ಅನ್ನುವ ರೀತಿಯಲ್ಲಿ ಸರ್ಕಾರ ಕೂಡ ಇದನ್ನು ಒಪ್ಪಿದರೆ ಇದಕ್ಕೆ ಇದಿದು. ಅಂದರೆ ಅಷ್ಟು ಅಲ್ಲದಿದ್ದರೂ ಸ್ವಲ್ಪ ಕಡಿಮೆ ಟ್ಯಾಕ್ಸ್ ಕಟ್ಟಿ ಅದನ್ನು ಮಾಡಲಿಕ್ಕೆ ಅದು ಸಾಧ್ಯತೆ ಯಾವಾಗ? ಸರ್ಕಾರ ಮಾಡಬೇಕು. ಸರ್ಕಾರ ಅಂದರೆ ಯಾವ ಸರ್ಕಾರ? ಇದೀಗ ಇನ್ನೊಂದು ಪ್ರಶ್ನೆ, ಮುಖ್ಯವಾದ ಪ್ರಶ್ನೆ. ಜಿ ಎಸ್ ಟಿಯನ್ನು ನಿರ್ವಹಿಸುವುದು ನಮ್ಮ ಭಾರತದಲ್ಲಿರುವ ಎಲ್ಲ ರಾಜ್ಯಗಳು ಹಾಗೂ ಕೇಂದ್ರ ಸರ್ಕಾರ ಸೇರಿ ನಿರ್ವಹಿಸುವಂಥದ್ದು. ಜಿ ಎಸ್ ಟಿ ಕೌನ್ಸಿಲ್ ಅಂತ ಇದೆ. ಇದರಲ್ಲಿ ಎಲ್ಲ ರಾಜ್ಯಗಳ ವಿತ್ತ ಮಂತ್ರಿಗಳು ಮತ್ತು ಕೇಂದ್ರದ ವಿತ್ತ ಮಂತ್ರಿ ಇಷ್ಟು ಜನ ಅದರ ಮೆಂಬರ್ಸ್. ಈ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಏನು ನಿರ್ಧಾರ ಆಗ್ತದೆ ಅದೇ ಜಿ ಎಸ್ ಟಿ ಅನುಷ್ಠಾನ ಆಗೋದು. ಈ ಜಿ ಎಸ್ ಟಿ ಅಂತ ಹೇಳೋದು ಒಂದು ಬಹಳ ವಿಶೇಷವಾದಂಥ ಕಾನೂನು. ಇದು ಒಂದು ಕಾನೂನಲ್ಲ, ಕೇಂದ್ರದ ಕಾನೂನು ಇದೆ, ಎಲ್ಲ ರಾಜ್ಯಗಳದ್ದು ಕಾನೂನಿದೆ, ಕೇಂದ್ರಾಡಳಿತ ಪ್ರದೇಶದ ಇನ್ನೊಂದು ಕಾನೂನಿದೆ. ಅಂದರೆ ಅಷ್ಟೂ ರಾಜ್ಯಗಳದ್ದು ಎಲ್ಲದೂ ಪ್ರತ್ಯೇಕ ಕಾನೂನುಗಳು, ಎಲ್ಲದೂ ಏಕಕಾಲಕ್ಕೆ ಅನುಷ್ಠಾನ ಆಗ್ತದೆ, ಎಲ್ಲದೂ ಏಕಕಾಲಕ್ಕೆ ಅಮೆಂಡ್ಮೆಂಟ್ ಆಗ್ತದೆ, ಎಲ್ಲದೂ ಏಕಕಾಲಕ್ಕೆ ನೋಟಿಫೈ ಆಗ್ತದೆ, ನೋಟಿಫಿಕೇಶನ್ಸ್ ಆಗ್ತದೆ, ಸರ್ಕ್ಯುಲರ್ಸ್ ಬರ್ತದೆ. ಇದು ಬಹಳ ವಿಶೇಷವಾದ ನಮ್ಮ ಗಣರಾಜ್ಯ ಅಂತ ನಾವು ಏನು ಹೇಳ್ತೇವೆ ಅದನ್ನು ನಾವು ಸಾಕ್ಷಾತ್ ನೋಡ್ಲಿಕ್ಕೆ ಆಗೋದು ಈ ಜಿ ಎಸ್ ಟಿಯಲ್ಲಿ. ಎಲ್ಲ ರಾಜ್ಯಗಳು ಕೇಂದ್ರಗಳು ಒಟ್ಟಾಗಿ ಇದನ್ನು ಮಾಡ್ತಾ ಇದೆ. ಹಾಗಾಗಿ ಏನಾದರೂ ಇದರಲ್ಲಿ ವಿನಾಯಿತಿ ಕೊಡುವಂಥ ಅವಕಾಶಗಳಿದ್ದರೆ ಅದು ಇರುವಂತಹದ್ದು ಈ ಜಿ ಎಸ್ ಟಿ ಕೌನ್ಸಿಲಿಗೆ. ಅಂದರೆ ಎಲ್ಲ ರಾಜ್ಯಗಳು ಇದ್ದಾರೆ, ಕೇಂದ್ರವೂ ಇದೆ. ಇದನ್ನು ನಿಮಗೆ ಮನದಟ್ಟು ಮಾಡಲಿಕ್ಕೆ ಸಾಮರ್ಥ್ಯ ಇದ್ದರೆ, ಶಕ್ತಿ ಇದ್ದರೆ, ಅವರನ್ನು ಒಲಿಸ್ಲಿಕ್ಕಾದರೆ ಆಗ ಒಂದು ವಿನಾಯಿತಿ ಸಿಗಲೂಬಹುದು. ವಿನಾಯಿತಿ ಕೊಡಲಿಕ್ಕೆ ಕಾರಣಗಳಿವೆ ನನ್ನ ದೃಷ್ಟಿಯಲ್ಲಿ. ಅದೇ ತೀರಾ ಅದನ್ನು ಅಷ್ಟು ಮನ್ನಾ ಮಾಡಬೇಕಂತ ಹೇಳುವುದು ಕೂಡ ಸರಿಯಲ್ಲ. ಯಾಕಂದರೆ ಇನ್ನೊಬ್ಬರಲ್ಲಿ ಜಿ ಎಸ್ ಟಿ ನೋಂದಣಿ ಮಾಡಿ ವ್ಯಾಪಾರ ಮಾಡ್ತಾ ಇರುವವರಿಗೆ ಅದರಿಂದ ಅನ್ಯಾಯ ಆಗ್ತದೆ. ಹೀಗಾಗಿ ಈ ಮಧ್ಯದ ಒಂದು ದಾರಿಯಲ್ಲಿ
ಹೋಗಲಿಕ್ಕೆ ಸರ್ಕಾರಕ್ಕೆ ಅದನ್ನು ಮನದಟ್ಟು ಮಾಡಲಿಕ್ಕೆ ಆದರೆ, ಯಾರು ನೊಂದಿದ್ದಾರೆ ಅವರಿಗೆ ಅದನ್ನು ಮನದಟ್ಟು ಮಾಡಲಿಕ್ಕೆ ಆದರೆ ಸಾಧ್ಯತೆಗಳಿವೆ. ಅದು ಒಂದು ದಾರಿ. ಆಮೇಲೆ ಯಾರಿಗೆಲ್ಲ ಈಗ ನೋಟಿಸ್ ಬಂದಿದೆ ಅಂಥವರೆಲ್ಲ, ನಾನು ಇತ್ತೀಚೆಗೆ ಕೆಲವು ವರದಿಗಳನ್ನು ನೋಡಿದೆ, ಅವರೆಲ್ಲ ಈ UPI ಪೇಮೆಂಟ್ಸನ್ನು ವಿಸರ್ಜಿಸ್ತಾ ಇದ್ದಾರೆ, ಅದನ್ನು ಬಳಸ್ತಾ ಇಲ್ಲ, ಹಾಗೆ ಕ್ಯಾಶನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಇದು ಹೇಗೆ, ಈ ರಸ್ತೆಯಲ್ಲಿ ಪೊಲೀಸ್ ಇಲ್ಲ, ಹಾಗಾಗಿ ಹೆಲ್ಮೆಟ್ ಹಾಕದೇ ಇದ್ರೂ ತೊಂದರೆ ಇಲ್ಲ ಅಂತ ನಾವು ತೀರ್ಮಾನ ಮಾಡಿ ಹೆಲ್ಮೆಟ್ ಹಾಕದೆ ಹೋದ ಹಾಗೆ, ಪೊಲೀಸರು ಅದೊಂದು ಗೊತ್ತಾದ ನಂತರ ಪುನಃ ಅಲ್ಲಿ ಆ ದಾರಿಗೆ ಬಂದು ನಿಲ್ಬೋದು, ಅಥವಾ ಬೇರೆ ಯಾವುದೋ ರೀತಿಯಿಂದ ಅವರು ನಮ್ಮನ್ನು ಹಿಡಿಲಿಕ್ಕೆ ಪ್ರಯತ್ನ ಮಾಡ್ಬೋದು. ನಾವು ನಗದಿನಲ್ಲಿ ವ್ಯವಹಾರ ಮಾಡಿದರೂ ಕೂಡ ಲಿಮಿಟ್ ಅದೇ. ಈ UPI ಪಾವತಿಯಲ್ಲಿ ನಮಗೆ ಅವರಿಗೆ ಪ್ರೂಫ್ ಸಿಕ್ತಂತ ಹೇಳಿದ ಮಾತ್ರಕ್ಕೆ ನಗದಿನಲ್ಲಿ ಅವರಿಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು ಅದು ಆಗಿರಲಿಕ್ಕಿಲ್ಲ. ಯಾಕಂದರೆ ಸರ್ಕಾರದ ಹತ್ರ ಬೇರೆ ಬೇರೆ ಉಪಕರಣಗಳಿವೆ, ಅವರಿಗೆ ಇದಿದೆ. ಉದಾಹರಣೆಗೆ ಅವರು ಮೊದಲು ಇದನ್ನು ಮಾಡ್ತಿದ್ರು, ಏನು ವ್ಯಾಪಾರದ ಸ್ಥಳದಲ್ಲಿ ಸ್ವಲ್ಪ ಹೊತ್ತು ಅಧಿಕಾರಿಗಳೇ ಬಂದು ನಿಂತು ಒಂದು 10 ನಿಮಿಷ 15 ನಿಮಿಷ ನಿಂತರೆ ಸಾಕಾಗ್ತದೆ, ಇವರದ್ದು ವ್ಯಾಪಾರ ಎಷ್ಟಾಗ್ತದೆ ಅಂತ ಹೇಳಿ. ಇದನ್ನು ಮಾಡದೇ ಇರಲಿಕ್ಕೆ ಏನು ಆಗೋದಿಲ್ಲ, ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತ ಏನಿಲ್ಲ, ಮಾಡುವ ಇದಿದೆ. ಹಾಗಾಗಿ ಆ ವ್ಯಾಪಾರದ ಮಿತಿ ಏನಿದೆ ಅದನ್ನು ಒಂದು ಮನಸ್ಸಿನಲ್ಲಿ ಇಟ್ಟುಕೊಂಡು, ನಾವು ನೋಂದಣಿಗೆ ನಮಗೆ ಇದಿದ್ದರೆ, ನಾವು ನೋಂದಣಿ ಮಾಡ್ಕೊಳ್ಬೇಕಾದ ಪರಿಸ್ಥಿತಿ ಇದ್ದರೆ ನೋಂದಣಿ ಮಾಡಿಕೊಂಡು ತೆರಿಗೆನ ಪಾವತಿ ಮಾಡ್ತಾ ಮುಂದುವರಿಯೋದೇ ಉಚಿತ. ಇದರಲ್ಲಿ ಪುನಃ ಸಣ್ಣ ವ್ಯಾಪಾರಿಗಳಿಗೆ, ಸಣ್ಣ ವ್ಯಾಪಾರಿ ಅಂತ ಹೇಳಿದರೆ ಈಗ ಸದ್ಯಕ್ಕೆ ಸೇವೆಗಳ ಪೂರೈಕೆದಾರರಾದರೆ 50 ಲಕ್ಷ ಮಿತಿ, ಈ ವ್ಯಾಪಾರ ಇದು ಸೊತ್ತು ಸರಕುಗಳನ್ನು ವ್ಯಾಪಾರ ಮಾಡುವವರಾದರೆ 1.5 ಕೋಟಿ. ಆ ಮಿತಿಗಿಂತ ಕಡಿಮೆ ಇರುವವರು ರಾಜಿ ತೆರಿಗೆ ಅಂತೇಳಿ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಅದರಲ್ಲಿ ಗ್ರಾಹಕನ ಹತ್ರ ತೆರಿಗೆ ವಸೂಲಿ ಮಾಡಲಿಕ್ಕೆ ಅವರಿಗೆ ಹಕ್ಕಿಲ್ಲ, ಅಧಿಕಾರ ಇಲ್ಲ. ಆದರೆ ಅವರು 1% ಟ್ಯಾಕ್ಸನ್ನು ಪಾವತಿ ಮಾಡಿದರೆ ಸರಿ. ಟೋಟಲ್ ಅವರು ಎಷ್ಟು ರಿಸೀವ್ ಮಾಡ್ತಾರೆ ಅದರ ಮೇಲೆ 1% ತೆರಿಗೆಯನ್ನು ಪಾವತಿ ಮಾಡಿದರೆ ಅಲ್ಲಿಗೆ ಮತ್ತೆ ಏನನ್ನು ಡಿಪಾರ್ಟ್ಮೆಂಟ್ ಕೇಳೋದಿಲ್ಲ. ಎಲ್ಲ ಗ್ರಾಹಕರಿಗೂ ನಾವು ಬಿಲ್ ಕೊಡಬೇಕು, ಎಲ್ಲ ನಾವು ಎಷ್ಟು ವ್ಯವಹಾರ ಮಾಡ್ತೇವೆ ಅದನ್ನೆಲ್ಲ ಲೆಕ್ಕ ಇಡಬೇಕು, ಅದರ ಮೇಲೆ 1% ತೆರಿಗೆ ಪಾವತಿ ಮಾಡಬೇಕು. ಇದು 1.5 ಕೋಟಿವರೆಗೆ ವ್ಯವಹಾರ ಇರುವವರಿಗೆ ಇರುವಂತಹ ಒಂದು ಅವಕಾಶ. ಈ ಮಾರ್ಜಿನ್ನೇ ತೀರಾ ಕಡಿಮೆ ಇರೋದು, ಕೆಲವು ವ್ಯವಹಾರದಲ್ಲಿ 1% ಅಥವಾ 2% ಈ ಥರ ಎಲ್ಲ ಮಾರ್ಜಿನ್ ಇಟ್ಟುಕೊಂಡು ಬಿಸ್ನೆಸ್ ಮಾಡೋದು ಕೆಲವು ಬಿಸ್ನೆಸ್ ಇದೆ. ಅಂಥ ಬಿಸ್ನೆಸ್ನವರಿಗೆ ಇದು ಅವ್ರಿಗೆ ವ್ಯವಹಾರ ಕಡಿಮೆ ಇದ್ದರೂ ಕೂಡ, 1.5 ಕೋಟಿಗಿಂತ ಕಡಿಮೆ ಇದ್ದರೂ ಕೂಡ ಅವಾಗ ರಾಜಿಗೆ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದರೆ ಅವ್ರದ್ದು 50% ಪ್ರಾಫಿಟನ್ನೇ ಸರ್ಕಾರ ಕೊಟ್ಟಾಗ ಆಗ್ತದೆ. ಉದಾಹರಣೆಗೆ ಒಬ್ಬರು ಸಿಮೆಂಟ್ ಡೀಲರ್, ಅವರಿಗೆಲ್ಲ ಮಾರ್ಜಿನ್ ತುಂಬ ಕಡಿಮೆ ಇರ್ತದೆ. ಅಂಥವ್ರಿಗೆ 1 ಕೋಟಿ ಟರ್ನ್ ಓವರ್ ಆಗೋದಿದ್ರೆ ಅವರು 1%ಗೆ ಹೋದರೆ ಅವ್ರ ಲಾಭ ಅಷ್ಟು ಸರ್ಕಾರ ಕೊಟ್ಟಾಗ ಆಗ್ತದೆ. ಅಂದರೆ ಅವ್ರ ವ್ಯವಹಾರ ಏನಂತ ನೋಡ್ಕೊಳ್ಬೇಕಾಗ್ತದೆ. ಅವರಿಗೆ ಅವರು GST, ರೆಗ್ಯುಲರ್ GST ಅಂದರೆ ಈ ರಾಜಿ ಅಲ್ಲದೆ ರೆಗ್ಯುಲರ್ GSTಯಲ್ಲಿ ಹೋದರೆ ಅದು 18% ಆದರೂ ಕೂಡ ತೆರಿಗೆ ಬಾಧ್ಯತೆ ನಿಜವಾಗಿ ಬಹಳ ಕಡಿಮೆ ಬರ್ತದೆ, ಯಾಕಂದರೆ ಅವರ ಮಾರ್ಜಿನ್ ಕಡಿಮೆ ಇರ್ತದೆ. ಹೀಗೆ ಅಂದರೆ ಇಂಥ ವಿಷಯಗಳನ್ನು ತಜ್ಞರ ಹತ್ರ ಸಮಾಲೋಚಿಸಿ, ತೆರಿಗೆ ಪರಿಣತರ ಹತ್ರ ಈ ವಿಷಯಗಳನ್ನು ಅವರಿಗೆ ನಿಮಗೆ ಯಾವುದು ಸೂಕ್ತ ಅನ್ನೋದನ್ನು ಯೋಚನೆ ಮಾಡಿ ಅವರ ಸಲಹೆಯನ್ನು ಪಡೆದು ರಿಜಿಸ್ಟ್ರೇಷನ್ ತಗೊಂಡು ಕಾಲಕಾಲಕ್ಕೆ ರಿಟರ್ನ್ಸನ್ನು ಫೈಲ್ ಮಾಡಿ ತೆರಿಗೆ ಪಾವತಿ ಮಾಡ್ತಾ ಇದ್ದರೆ ನಮಗೆ ನೆಮ್ಮದಿಯೂ ಇರ್ತದೆ, ಮತ್ತು ಈ ರೀತಿಯ ಅವಘಾಡ ಅಪಘಾತಗಳು ಸಂಭವಿಸುವಂಥ ಸಾಧ್ಯತೆಗಳು ಕಡಿಮೆ ಆಗ್ತದೆ. ಹೀಗೆ ಒಟ್ಟಾರೆಯಾಗಿ ಏನಂದರೆ, ನಾವೊಂದು ವ್ಯವಹಾರ ಮಾಡದೆ ಬದುಕುವಾಗಲೂ ನಮ್ಮ ಸುತ್ತಮುತ್ತ ಏನು ಕಾನೂನಿದೆ ಅಂತ ತಿಳ್ಕೊಳ್ಬೇಕು. ವ್ಯವಹಾರಸ್ಥರಿಗಂತೂ ಇದರ ಅಗತ್ಯ ಇನ್ನೂ ಜಾಸ್ತಿ ಇದೆ. ಯಾವುದೆಲ್ಲ ಕಾನೂನು ನಮಗೆ ಅನ್ವಯ ಆಗ್ತದೆ ಇದನ್ನೆಲ್ಲ ನಾವು ತಿಳ್ಕೊಳ್ಳಿ ಪ್ರಯತ್ನ ಮಾಡಬೇಕು, ತಜ್ಞರ ಹತ್ರ ಹೋಗಬೇಕು, ಪರಿಣಿತರ ಸಲಹೆಯನ್ನು ಪಡಿಬೇಕು. ಈಗ ಈ GST ವಿಷಯದಲ್ಲಿ ಕೂಡ ತುರ್ತಾಗಿ ಪರಿಣಿತರ ಸಲಹೆಯನ್ನು ಪಡೆದು ಅದಕ್ಕೆ ಉತ್ತರ ಕೊಟ್ಟು ನಮ್ಮಿಂದ ಏನು ಮಾಡಲಿಕ್ಕಾಗ್ತದೆ ಅದನ್ನು ಮಾಡಬೇಕು. ಹಾಗೆ ಎಲ್ಲ ರೀತಿಯ ಕಾನೂನುಗಳ ಒಂದು ಅವೇರ್ನೆಸ್, ಒಂದು ಎಚ್ಚರವನ್ನು ಜಾಗೃತರಾಗಿ ಅದನ್ನು ಇಟ್ಟುಕೊಂಡು ವ್ಯವಹಾರವನ್ನು ನಡೆಸ್ಕೊಂಡು, ನಮ್ಮ ವ್ಯವಹಾರಸ್ಥರೇ ನಮ್ಮ ದೇಶದ ಬೆನ್ನೆಲುಬು. ಜನರಿಗೆ, ಕೃಷಿಕರಿರ್ಬೋದು, ವ್ಯವಹಾರಸ್ಥರಿರ್ಬೋದು, ಅವರಿಂದಲೇ ಎಲ್ಲ ದೇಶ ನಡೀತಾ ಇರೋದು. ಸರ್ಕಾರಕ್ಕೂ ಅವರು ಬೇಕು, ಸರ್ಕಾರ ಅವರಿಗೂ ಬೇಕು. ಈ ಕೊಡುಕೊಳ್ಳುವ ವ್ಯವಹಾರ ಇದೆ, ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಜವಾಬ್ದಾರಿ ಏನಿದೆ ಅದನ್ನು ನಾವು ತಿಳ್ಕೊಂಡು ಎಲ್ಲ ಕಾನೂನುಗಳನ್ನು ಅನುಸರಿಸಿ ಅದರಲ್ಲಿ ಏನೆಲ್ಲ ಪ್ರಕ್ರಿಯೆಗಳಿದೆ ಅದನ್ನೆಲ್ಲ ಮಾಡಿಕೊಂಡು ನಾವು ಚೆನ್ನಾಗಿ ಇರೋಣ ಅಂತ ಆಶಿಸ್ತಾ ನಮಸ್ಕಾರ.